ಬಳ್ಳಾರಿ IMA ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ನಾನು ವಹಿಸಿಕೊಳ್ತೇನೆ. ಕನ್ನಡ ನಾನು ಈಗಾಗಲೇ ನನ್ನ ಪರಿಚಯ ಭಾಷಣದಲ್ಲಿ ಹೇಳಿದಂತೆ ಅನೇಕ ಕ್ವಿಜ್ಗಳನ್ನು ನಾನು ಮಾಡಿದ್ದೇನೆ. ಹೆಚ್ಚಾಗಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕ್ವಿಝನ್ನು ಮಾಡಿದ್ದೇನೆ. ಆದರೆ ಕನ್ನಡ ಬರಹಗಾರರಿಗೆ, ಲೇಖಕರಿಗೆ, ಸಾಹಿತಿಗಳಿಗೆ ಅವರಿಗೆ ಕ್ವಿಜ್ ಮಾಡುವಷ್ಟು ಪರಿಣಿತಿ ನನಗೆ ಸಾಹಿತ್ಯದಲ್ಲಿ ಇಲ್ಲ ಅನ್ನುವಂಥ ನನ್ನ ಮೊದಲ ಡಿಸ್ಕ್ಲೇಮರ್ನಿಂದ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಈ ಕ್ವಿಜ್ ಅನ್ನೋದು ಒಂಥರ ರಸಪ್ರಶ್ನೆ ಕಾರ್ಯಕ್ರಮ ಕೇವಲ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಅಲ್ಲ. ಈಗ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಮಾಡಿ ಯಾರಿಗೆ ವಿಷಯದಲ್ಲಿ ಹೆಚ್ಚು ಜ್ಞಾನ ಇದೆ ಅನ್ನೋದನ್ನ ಪರೀಕ್ಷೆ ಮಾಡಬೇಕಾದ್ರೆ ನಾವು ಒಂದು ಕ್ವಶನ್ ಪೇಪರ್ ಕೊಟ್ಟು 100 ಪ್ರಶ್ನೆಗಳಿಗೆ ಉತ್ತರ ಮಾಡಿ ಯಾರು ಹೆಚ್ಚು ಅಂಕ ಗಳಿಸ್ತಾರೆ ಅವರು ಫಸ್ಟ್ ಪ್ರೈಸ್, ಯಾರು ಅಕಾಡೆಮಿ ಗಳಿಸ್ತಾರೆ ಸೆಕೆಂಡ್ ಪ್ರೈಸ್ ಹೀಗೆ ಮಾಡ್ಬೋದು. ಆದರೆ ಈ ಕ್ವಿಜ್ ಒಂದು ರೀತಿಯ ಆಟ ಇದ್ದಾಗ ಇದರಲ್ಲಿ ಅದೃಷ್ಟ ಪಾತ್ರ ವಹಿಸ್ತದೆ. ಅದೃಷ್ಟದ ಜೊತೆಗೆ ಕೆಲವರಿಗೆ ಸುಲಭದ ಪ್ರಶ್ನೆ ಬರಬಹುದು, ಕೆಲವರಿಗೆ ಕಷ್ಟದ ಪ್ರಶ್ನೆ ಬರಬಹುದು. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲಿಕ್ಕೆ ಎಲ್ಲರಿಗೂ ಆಗದೆ ಇರಬಹುದು. ಆದರೆ ಇದರಲ್ಲಿ ಒಂದು ರೀತಿ ಕಲಿಕೆ ಇದೆ, ಹೊಸ ವಿಷಯವನ್ನು ತಿಳಿಯಲಿಕ್ಕೆ ಸಾಧ್ಯತೆಗಳಿದೆ. ಹಾಗಾಗಿ ಕ್ವಿಜ್ ಅನ್ನ ಒಂದು ಆಟ ಎನ್ನುವ ರೀತಿಯಲ್ಲಿ ನೋಡಬೇಕು. ಈಗ ನಾವು ಪ್ರಥಮ ಹಂತದಲ್ಲಿ ಪ್ರಿಲಿಮಿನರಿ ಕ್ವಿಜ್ ಅನ್ನು ಮಾಡಿದ್ವಿ. ಆ ಪ್ರಿಲಿಮಿನರಿ ಕ್ವಿಜ್ ನಲ್ಲಿ 40 ಪ್ರಶ್ನೆಗಳಿದ್ವು. ಚೆನ್ನಾಗಿ ಭಾಗವಹಿಸಿದ್ರು. ಅದರಲ್ಲಿ ನಾವು 5 ಜನ ವೈದ್ಯರು, 5 ಜನ ವೈದ್ಯ ವಿದ್ಯಾರ್ಥಿಗಳು, ಹೆಚ್ಚು ಅಂಕ ಗಳಿಸಿದ 5 ಜನ ವೈದ್ಯರು ಮತ್ತು ಹೆಚ್ಚು ಅಂಕ ಗಳಿಸಿದ 5 ಜನ ವೈದ್ಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ. ಈ ಇಬ್ಬರಿಂದ ಒಂದು ತಂಡದಲ್ಲಿ ಒಬ್ಬ ವೈದ್ಯರು, ಒಬ್ಬ ವೈದ್ಯ ವಿದ್ಯಾರ್ಥಿಗಳು ಇರ್ತಾರೆ. ಮೊದಲ 5 ಜನ ವೈದ್ಯರನ್ನ ವೇದಿಕೆಗೆ ಕರೀತೇನೆ. ಅವರು ಚೀಟಿ ಎತ್ತಿಬಿಟ್ಟು ಆ ಚೀಟಿ ಎತ್ತಿದ ನಂತರ ಯಾವ ತಂಡ ಬರುತ್ತೆ ಆ ತಂಡದಲ್ಲಿ ಕುತ್ಕೊಳ್ತಾರೆ. ನಂತರ ವೈದ್ಯ ವಿದ್ಯಾರ್ಥಿಗಳನ್ನು ಕರೀತಾರೆ. ಆ ವೈದ್ಯ ವಿದ್ಯಾರ್ಥಿಗಳು ಅವರ ಸಹಪಾಠಿಗಳಾಗ್ತಾರೆ, ಅವರ ಪಾರ್ಟ್ನರ್ ಅಲ್ಲಿ. ಸೊ ಇಬ್ಬರು ಒಂದು ತಂಡದಲ್ಲಿ ಇಬ್ಬರು ಆಟಗಾರರು ಅಥವಾ ಇಬ್ಬರು ಸ್ಪರ್ಧಿಗಳು ಇರ್ತಾರೆ. ಮೊದಲನೆಯದಾಗಿ ಅತಿ ಹೆಚ್ಚು ಅಂಕ ಗಳಿಸಿ ಇಂದು ಪ್ರಾಥಮಿಕ ಹಂತದಲ್ಲಿ ಕ್ವಿಜ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಆಯ್ಕೆಯಾದ ಡಾಕ್ಟರ್ ಗೋವಿಂದ್ ಹೆಗ್ಡೆ ದಯವಿಟ್ಟು ವೇದಿಕೆಗೆ ಬರಬೇಕು. ಡಾಕ್ಟರ್ ಗೋವಿಂದ್ ಹೆಗ್ಡೆ ತಂಡ 1 ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ. ಕುಬ್ಸರ್ ದಯವಿಟ್ಟು ಬರಬೇಕು. ತಂಡ 3 ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ. 4ನೇ ಸ್ಪರ್ಧೆ ತಂಡವನ್ನು ಸೇರಿಕೊಳ್ಳಿ ಮೇಡಮ್ ಜೊತೆಗೆ. ವಿಡಿಯೋ ಮತ್ತು ಬಜರ್ ಅನ್ನ ಪರೀಕ್ಷೆ ಮಾಡಲಿಕ್ಕೋಸ್ಕರ ಮಾತ್ರ ಮಾಡಿದ ನಿಮ್ಮನ್ನ ಪರಿಚಯಿಸಿಕೊಳ್ಳಿ. ತಂಡ 1ರಿಂದ ಪ್ರಾರಂಭಿಸಿ. ಡಾಕ್ಟರ್ ಗೋವಿಂದ ಹೆಗ್ಡೆ, ಅರಿವಳಿಕೆ ತಜ್ಞ, ಹುಬ್ಬಳ್ಳಿ. ಚಂದ್ರನ್, ನಾನು ಫೈನಲ್ ಇಯರ್ MBBS ವಿದ್ಯಾರ್ಥಿ, ಪ್ರಿನ್ಸ್ ರಾಯಚೂರು. 2ನೇ ತಂಡ ಡಾಕ್ಟರ್ ಸುರೇಶ್ ಸಂಗದ್ದು, ಹೃದಯ ರೋಗ ತಜ್ಞರು, ರಾಯಚೂರು. 3 ಜನ ಇದ್ದೀವಿ. ನನ್ನ ಹೆಸರು ಶಿವರಾಜ್ ಸೇನ್, ಪ್ರಿನ್ಸ್ ರಾಯಚೂರಿನ. 3ನೇ ತಂಡ ಗಡಿ ಜೀವಶಾಸ್ತ್ರ, ಪ್ರಥಮ ಸ್ನಾತಕೋತ್ತರ. ನನ್ನ ಹೆಸರು ಮಹೇಶ್ವರಿ, ಫಸ್ಟ್ ಇಯರ್ MBBS, BMCRC ಬಳ್ಳಾರಿ. ಕೇಶವರಾಜ್ ಹಗಡೆ, MBBS, BMCRC. ಸ್ವಾಗತ ನುಬ್ಸರ್, ಸಾಮಾನ್ಯ ಶಸ್ತ್ರಚಿಕಿತ್ಸಕ ಮುಗಳು. ತಂಡಗಳು ತಮ್ಮನ್ನು ಪರಿಚಯಿಸಿಕೊಂಡಿದ್ದಾರೆ. ದಯವಿಟ್ಟು ಸ್ಕ್ರೀನ್ ಈ ಭಾಗ ಮತ್ತು ಎದುರುಗಡೆ ಸ್ಕ್ರೀನ್ ನಲ್ಲಿ ಪ್ರಶ್ನೆಗಳು ಬರುತ್ತದೆ. ಒಂದು ಯಾವುದು ಮೊದಲು ಆಗುತ್ತೆ ಅವಾಗ ಆ ಸುತ್ತು ಮುಗಿತದೆ, ಆ ತಂಡಕ್ಕೆ ಮುಗಿತದೆ.
ಪ್ರತಿ ತಂಡಕ್ಕೆ ಬೇರೆ ಬೇರೆಯಾಗಿ ಪ್ರಶ್ನೆಯನ್ನು ಕೇಳ್ತೇವೆ. ಅಲ್ಲಿ ಮುಂದೆ ಈ 12ನೇ ಶತಮಾನದ ದೇವಾಲಯವನ್ನು ಯಾರು ಮತ್ತು ಯಾವ ನೆನಪಿಗೆ ನಿರ್ಮಿಸಿದರು? ಮೊದಲನೇ ತಂಡ ಡಾಕ್ಟರ್ ಗೋವಿಂದ ಹೆಗಡೆ ಮತ್ತು ಚಂದನ್. ದೇವಾಲಯವನ್ನು ಗುರುತಿಸಿ ಮತ್ತು ಇದನ್ನು ಯಾರು ನಿರ್ಮಿಸಿದರು, ಯಾವ ನೆನಪಿಗೆ ನಿರ್ಮಿಸಿದರು? ಎರಡನೇ ತಂಡ ಸುರೇಶ್ ಸಗರದ್ ಮತ್ತು ಶಿವರಾಜ್ ಅವರಿಗೆ. ಮೂರನೇ ತಂಡ ಚನ್ನಕೇಶವ. ಯಾರು ನಿರ್ಮಿಸಿದರು ಮತ್ತು ಯಾಕೆ ನಿರ್ಮಿಸಿದರು, ಯಾವ ಸ್ಮಾರಕಕ್ಕೆ ನಿರ್ಮಿಸಿದರು? ಮೂರನೇ ತಂಡ ಹೊಯ್ಸಳ ಚನ್ನಕೇಶ್ವರ ದೇವಸ್ಥಾನ, ಒಂದು ವಿಷ್ಣುವರ್ಧನ ಶಾಂತ ಪಾರ್ಷಿಯಲ್ ಅರ್ಧ ಉತ್ತರ ಪ್ರಶ್ನೆ ಸರಿ ಇದೆ. ಮುಂದಿನ ತಂಡಕ್ಕೆ ಅರ್ಧ ಉತ್ತರ ಸರಿ ಇದೆ. ವಿಷ್ಣುವರ್ಧನ ಸರಿಯಾದ ಉತ್ತರ. ಯಾಕೆ ನಿರ್ಮಿಸಿದರು? ಶಾಂತರ ನೆನಪಿಗಾಗಿ ಹಳೆಬೀಡು. ತಪ್ಪು. ಐದನೇ ತಂಡ ಅರ್ಧ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕಾಗಿದೆ. ಬಿಟ್ಟಿದೇವ ನಿರ್ಮಾಣ ಮಾಡಿದ್ದು. ತಪ್ಪು. ಆಡಿಯನ್ಸ್ ಅಲ್ಲ, ಇದು ಮೇನ್ ಪ್ರಶ್ನೆ. ಚೆನ್ನಕೇಶ್ವರ ದೇವಾಲಯ ಸತ್ಯ ಸರಿ, ಉತ್ತರ ಕೊಟ್ಟಿದ್ದಾರೆ ಅವರು. ಐದು ಬ್ಯಾಟ್ರಿ ಗೆದ್ದಿದೆ. ಸರಿಯಾದ ಉತ್ತರ. ಯಾವ ಬ್ಯಾಟ್ರಿ? ಚೋಳನ ಮೇಲಿನ ತಮ್ಮ ಗೆಲುವನ್ನು, ತಲಕಾಡನ್ನು ವಶಪಡಿಸಿಕೊಂಡ ನೆನಪಿಗೆ ಚೆನ್ನಕೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಪ್ರಶ್ನೆಗೆ 5 ಅಂಕಗಳನ್ನು, ಮೂರನೇ ತಂಡಕ್ಕೆ 5 ಅಂಕಗಳನ್ನು ಕೊಡಲಾಗ್ತಾ ಇದೆ. ವಿನಯ ಮೇಡಮ್ 5 ಅಂಕ. ಮೂರನೇ ತಂಡಕ್ಕೆ ಅವರು ಅರ್ಧ ಉತ್ತರ ಸರಿಯಾಗಿ ಕೊಟ್ಟಿದ್ದರಿಂದ 5 ಅಂಕ ಅವರಿಗೆ ಬಂದಿದೆ. ಮುಂದಿನ ಪ್ರಶ್ನೆ ಎರಡನೇ ಸುತ್ತು 4ನೇ ತಂಡಕ್ಕೆ ಹೋಗುತ್ತೆ. ನಿಮ್ಮ ಉತ್ತರದ ಬನ್ನಿ. ಪೂರ್ಣ ಉತ್ತರವನ್ನ ಕೊಟ್ಟಿದ್ದು ಎರಡನೇ ಪ್ರಶ್ನೆ. ಬಾದಾಮಿಯ ಚಾಲುಕ್ಯರ ನಂತರ ರಾಷ್ಟ್ರಕೂಟರು ರಾಜಧಾನಿಯನ್ನು ಎಲ್ಲಿಗೆ ಬದಲಾಯಿಸಿದರು? ಮಾನ್ಯಕೇಡ. ಸರಿಯಾದ ಉತ್ತರ. 10 ಅಂಕಗಳು. ಮಾನ್ಯಕೇಡ ಈಗಿನ ಮಾಲ್ಕೇಡ್, ಗುಲ್ಬರ್ಗ ಜಿಲ್ಲೆಯ ಮಾಲ್ಕೇಡ್ ಎಂಬಲ್ಲಿದೆ. 10 ಅಂಕಗಳು 4ನೇ ತಂಡಕ್ಕೆ. ಮೂರನೇ ಪ್ರಶ್ನೆ 5ನೇ ತಂಡ. ಮೂರನೇ ಪ್ರಶ್ನೆ 1520ರ ರಾಯಚೂರು ಕದನದಲ್ಲಿ ವಿಜಯನಗರ ಸೈನ್ಯದ ದಂಡನಾಯಕರು ಯಾರಿದ್ದರು? ರಾಯಚೂರಿನಿಂದ 3 ತಂಡಗಳಿದೆ. ಪಾಸ್. ಮೊದಲನೇ ತಂಡ ಅಳಿಯ ರಾಮರಾಯ. ತಪ್ಪು. ರಾಯಚೂರು ತಂಡಕ್ಕೆ ರಾಯಚೂರು ಕದನದಲ್ಲಿ ವಿಜಯನಗರ ಸೈನ್ಯದ ದಂಡನಾಯಕರಿದ್ದರು ಯಾರು? ಪಾಸ್. ಮೂರನೇ ತಂಡ ಪಾಸ್. 4ನೇ ತಂಡ ತಿರುಮಲರಾಯ. ತಪ್ಪು ಉತ್ತರ. ಪ್ರೇಕ್ಷಕರು ತಿಮ್ಮರಸು. ಸಾಲುವ ತಿಮ್ಮರಸು ಸರಿಯಾದ ಉತ್ತರ. ಬಹುಮಾನವನ್ನು ಸ್ವೀಕರಿಸಿ. ಸಾಲುವ ತಿಮ್ಮ ಅಥವಾ ತಿಮ್ಮರಸು ಇವನು ವಿಜಯನಗರ ಕೃಷ್ಣದೇವರಾಯನ ಪ್ರಧಾನಮಂತ್ರಿ. ಈ ರಾಯಚೂರು ಕದನ ವಿಜಯನಗರದವರಿಗೆ ಬಹಳ ಮುಖ್ಯವಾದ ಕದನ ಆಗಿತ್ತು. ಯಾಕಂದ್ರೆ ಅದು ಬಹುಮನೆ ಸುತ್ತ ಅಂದ್ರು, ಅದನ್ನು ಆಕ್ರಮಿಸಿಕೊಂಡಿದ್ರು. ಅದನ್ನ ಬಿಡಿಸಿಕೊಳ್ಬೇಕಾದ್ರೆ ಕೃಷ್ಣದೇವರಾಯ ತನ್ನ ನೆಚ್ಚಿನ ಪ್ರಧಾನಮಂತ್ರಿ ದಂಡನಾಯಕನಾಗಿರ್ತಾನೆ, ನಂತರ ಪ್ರಧಾನಮಂತ್ರಿ ಆಗ್ತಾನೆ. ಸಾಲುವ ತಿಮ್ಮನನ್ನ ಕಳಿಸಿ ಇದನ್ನ ಆಕ್ರಮಿಸಿಕೊಡ್ತಾನೆ. ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಿಲ್ಲ. ಪ್ರಶ್ನೆ ಪ್ರಾರಂಭವಾಗಿದ್ದು 5ನೇ ತಂಡದಿಂದ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ. ಯಾವ ಚಾಲುಕ್ಯ ದೊರೆ ತನ್ನ ರಾಜಧಾನಿಯನ್ನು ಐಹೊಳೆಯಿಂದ ಬಾದಾಮಿಗೆ ವಾತಾಪಿಗೆ ಬದಲಾಯಿಸಿದನು?
ಇಮ್ಮಡಿ ಪುಲಕೇಶಿ. ಮುಂದಿನ ಪ್ರಶ್ನೆ ತಂಡ ಪಾಸ್. ಇಮ್ಮಡಿ ಪುಲಕೇಶಿ 2. ನೆಕ್ಸ್ಟ್ ನಾಲ್ಕನೇ ತಂಡ ಮುಮ್ಮಡಿ ಪುಲಕೇಶಿ. ತಪ್ಪು. ಐದನೇ ತಂಡ ನಾಲ್ವಡಿ ಪುಲಿಕೇಶಿ. ಅಲ್ಲ, ಒಂದನೇ ಪುಲಕೇಶಿ ಸರಿಯಾದ ಉತ್ತರ. 1, 2, 3, 4, 1 ಬಿಟ್ಟು ಎಲ್ಲರೂ ಸರಿಯಾದ ಉತ್ತರ. ಮತ್ತೆ ಮೊದಲನೇ ತಂಡ ಯಾರು ಉತ್ತರ ಕೊಟ್ಟಿದ್ದೀರಿ? ಮತ್ತೆ ಮೊದಲನೇ ತಂಡಕ್ಕೆ ಬರ್ತಾ ಇದೆ. ಎರಡನೇ ತಂಡ ಆನೆಗುಂದಿ ಸರಿಯಾದ ಉತ್ತರ. 10 ಅಂಕ. ತಂಡ 2. ಇಲ್ಲಿಗೆ ಮೊದಲನೇ ಸುತ್ತಿನ ಪ್ರಶ್ನೆಗಳು ಮುಕ್ತಾಯ. ಮುಂದಿನ ಪ್ರಶ್ನೆ ಪ್ರೇಕ್ಷಕರಿಗೆ. ಸ್ಕೋರ್ ಏನು? ಎರಡನೇ ರೌಂಡ್ ಆದ ನಂತರ ಈ ದೇವಾಲಯ ಎಲ್ಲಿದೆ? ಪ್ರೇಕ್ಷಕರಿಗಾಗಿ ಪ್ರಶ್ನೆ. ಸರಿಯಾದ ಉತ್ತರ. ಪೂರ್ತಿ ಹೆಸರನ್ನು ಹೇಳಿ. ದೇವಸ್ಥಾನ ಯಾವುದು, ಯಾವ ಊರು, ಎಲ್ಲಿದೆ? ಸೋಮನಾಥ ಗುಜರಾತ್ ಇದೆ. ಮೈಸೂರು ಹತ್ತಿರ ಇರೋ ಸೋಮನಾಥೇಶ್ವರ. ಬನ್ನಿ, ಸರಿಯಾದ ಉತ್ತರ ಚೆನ್ನಕೇಶವ ದೇವಾಲಯ. ಚಾಲುಕ್ಯರ ಕಾಲದ ಎಲ್ಲ ಮೊದಲನೇ ಬೇಲೂರಿನ ದೇವಾಲಯ ಇತ್ತು. ಬೇಲೂರು ಇದೇ ರೀತಿಯ ಮಾದರಿಯ ಹೊಯ್ಸಳರ ಕಾಲದ ದೇವಾಲಯ ಮೈಸೂರಿನ ಸೋಮನಾಥಪುರದಲ್ಲಿದೆ. ಈಗ ಎರಡನೇ ಸುತ್ತು. ಮತ್ತೆ ಈ ಸುತ್ತಿನಲ್ಲಿ ಯಾರು ಮೂರನೇ ತಂಡ ಆನ್ಸರ್ ಮಾಡಿದ್ರೆ ನಿಮಗೆ ನೀವು ಮಾಡಿ. ಸರಿ, ಒಂದನೇ ಪ್ರಶ್ನೆ. ಭಾರತದ ಮೊದಲ ಖಾಸಗಿ ರೇಡಿಯೋ ಪ್ರಾರಂಭಿಸಿದ್ದು ಯಾರು ಮತ್ತು ಎಲ್ಲಿ? ಮೈಸೂರಿನಲ್ಲಿ ಮೈಸೂರಿನಲ್ಲಿ 1994 ಗೋವಿಂದರಾಯ ಅಂತ ಬಂದಿದೆ. ತಂಡ ಭಾಗಶಃ ಸರಿಯಾದ ಉತ್ತರ. ಮೈಸೂರು ಸರಿ. ಇಸ್ವಿ ನನಗೆ ಗೊತ್ತಿಲ್ಲ. ಮೈಸೂರು ಅವರ ಹೇಳಾಗಿದೆ. ಕರೆಕ್ಟ್ ಇದೆ, ಉತ್ತರ ಸರಿ ಇದೆ. ಗೋಪಾಲರಾಯರು ಸೈಕಿಯಾಟ್ರಿಸ್ಟ್ ಗೋಪಾಲರಾಯ. ನೆಕ್ಸ್ಟ್ ಡಾಕ್ಟರ್ ಎನ್ ವಿ ಗೋಪಾಲಸ್ವಾಮಿ ಅವರು ಆರಂಭಿಸಿದ್ದು ಮೈಸೂರು. ಪೂರ್ತಿ ಸರಿಯಾದ ಉತ್ತರ. ಕರೆಕ್ಟ್. ಗೋಪಾಲರಾಯರು ಸೈಕಾಲಜಿಸ್ಟು. ಕರೆಕ್ಟ್. ಎಂ ವಿ ಗೋಪಾಲಸ್ವಾಮಿ, ಪ್ರೊಫೆಸರ್ ಎಂ ವಿ ಗೋಪಾಲಸ್ವಾಮಿ. ಬಹುಶಃ ಇವರು ಅರ್ಧ ಉತ್ತರವನ್ನು, ಇವರಿಗೆ 5 ಅಂಕ ಸಿಗ್ತದೆ. ಮೈಸೂರು ಕರೆಕ್ಟ್. ತಂಡ 3ಕ್ಕೆ 5, ತಂಡ 3ಕ್ಕೆ 3, ತಂಡ 2, 3, 5. ಗೋಪಾಲ್ ರಾಯರು ಅಂದ್ರು. ಸರಿಯಾದ ಉತ್ತರ ಗೋಪಾಲಸ್ವಾಮಿ ಅವರು ಕೊಟ್ಟಿದ್ದರಿಂದ ಇಬ್ಬರಿಗೂ 2.5 ಅಂಕಗಳನ್ನ ಕೊಡ್ತಾರೆ. 2.5. ಇದು ಮೇಡಮ್ ಸುಮಾರು ಉತ್ತರ 3 ಕರೆಕ್ಟ್ ಆಗಿ ಹೇಳಿದ್ರು. ಮೈಸೂರಿನಲ್ಲಿ ಪ್ರಾರಂಭಿಸಿದ್ದು ಹೌದು. 1934ರಲ್ಲಿ ಪ್ರಾರಂಭಿಸಿದ್ದು ಹೌದು. ಆಕಾಶವಾಣಿ ಅಂತ ಹೆಸರಿಟ್ಟವರು ಇವರೇ. ಇವರ ಹೆಸರನ್ನ ನಂತರ ಭಾರತೀಯ ಆಲ್ ಇಂಡಿಯಾ ರೇಡಿಯೋಕ್ಕೆ ಆಕಾಶವಾಣಿ ಅಂತ 1951ರಲ್ಲಿ ತೆಗೆದುಕೊಂಡರು. ಹೀಗೆ ಮೈಸೂರಿನ ಏನು ಆಕಾಶವಾಣಿ ಕೇಂದ್ರ ಇದೆ ಅಲ್ಲಿಂದ ಕೇವಲ 200 ಗಜದ ದೂರದಲ್ಲಿ ಇವರ ಮನೆ ವಿಠಲ ವಿಹಾರ ಅಂತ. ಆ ಮನೆಯಲ್ಲಿ ಅವರು ಸ್ಥಾಪಿಸಿದ ಮೊದಲ ರೇಡಿಯೋ, ಅದಕ್ಕೆ ಆಕಾಶವಾಣಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಈಗ ಉತ್ತರ ಸರಿ. ಅವರು ಸರಿ ಕೊಟ್ಟಿದ್ದೀರಿ, ನೀವು ಸರಿ ಕೊಟ್ಟಿದ್ದೀರಿ, ಇವರು ಸರಿ ಕೊಟ್ಟಿದ್ದಾರೆ. ಪ್ರಾಬಬ್ಲಿ ನೆಕ್ಸ್ಟ್ ಎರಡನೇ ತಂಡಕ್ಕೆ ಸಿಗುತ್ತೆ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ. ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪವರ್ ಸ್ಟೇಷನ್ ಎಲ್ಲಿ ಪ್ರಾರಂಭವಾಯಿತು? ಶಿವಸಮುದ್ರ. ಸರಿಯಾದ ಉತ್ತರ. 10 ಅಂಕ. ಶಿವನಸಮುದ್ರ ಜಲಪಾತ 1902ರಲ್ಲಿ ಪ್ರಾರಂಭ ಆಯಿತು. ಇದು ಕರ್ನಾಟಕದ ಮೊದಲ ಮತ್ತು ಭಾರತದ ಎರಡನೆಯ ಜಲವಿದ್ಯುತ್ ಕೇಂದ್ರ.
ಸರಿಯಾದ ಉತ್ತರ ಮೂರನೇ ತಂಡಕ್ಕೆ. ಮೂರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಾರಂಭವಾದ ಮೊದಲ ದೊಡ್ಡ ಆಸ್ಪತ್ರೆ ಯಾವುದು? ಕರ್ನಾಟಕ, ಮೈಸೂರು. ನಾನು ಕೆಲವೊಮ್ಮೆ ಕರ್ನಾಟಕ ಮೈಸೂರು ಎರಡನ್ನು ಡಿವೈಡ್ ಮಾಡಲಿಕ್ಕೆ ಹೋಗ್ಬೇಡಿ. ಇದು ಕರ್ನಾಟಕ ಆಗೋದಕ್ಕಿಂತ ಮುಂಚೆ ಇದ್ದ ಇದು ಇರ್ಬೋದು. ಮೈಸೂರು ರಾಜ್ಯನು ನಾವು ಕರ್ನಾಟಕ ಅಂತಲೇ ಇಲ್ಲಿ ಬಳಸ್ತೀನಿ. ಎಲ್ಲಾ ಪ್ರಶ್ನೆಗಳಲ್ಲೂ ಕೂಡ ಆ ರೀತಿ ಬಳಸ್ತೇನೆ. ಪ್ರಶ್ನೆ 4ನೇ ತಂಡಕ್ಕೆ. ಮೈಸೂರು ಮೆಡಿಕಲ್ ಕಾಲೇಜಿನ ತಪ್ಪು ಉತ್ತರ. ತಂಡ 4. 1907 ವಿಕ್ಟೋರಿಯಾ ಹಾಸ್ಪಿಟಲ್ ಅಥವಾ ಅದಕ್ಕಿಂತ ಮೊದಲು ತಪ್ಪು. 5ನೇ ತಂಡ ಕುಬ್ಸತ್ ಅವರು. ವಾಣಿವಿಲಾಸ್. ತಪ್ಪು. 1ನೇ ತಂಡ ಗೋವಿಂದ ಹೆಗಡೆ. ಸುರೇಶ್ ತಗಡೆ. ಆಡಿಯನ್ಸ್ ನೋ ಸರ್, ನೋ. ವೆನ್ಲಾಕ್ ಹಾಸ್ಪಿಟಲ್ ಮಂಗಳೂರು 1848, 177 ವರ್ಷಗಳ ಇತಿಹಾಸವಿರುವ ಆಸ್ಪತ್ರೆ. 1848ರಲ್ಲಿ ಪ್ರಾರಂಭವಾಯಿತು. ಬ್ಯಾರನ್ ವೆನ್ಲಾಕ್ 3 ಎನ್ನುವರ ನೆನಪಿಗೆ ಅಂದು ಪ್ರಾರಂಭಿಸಿದ ಮೊದಲ ಜಿಲ್ಲಾಸ್ಪತ್ರೆ ಕರ್ನಾಟಕ ರಾಜ್ಯದ. ಸೊ ನೆಕ್ಸ್ಟ್ ಕುವೆಂಪು. ತಪ್ಪು. 4ನೇ ತಂಡ. ಸರ್ ಇನ್ನು 2ನೇ ಪ್ರಶ್ನೆ ಉತ್ತರ. ಇಲ್ಲ, 30 ಸೆಕೆಂಡ್ಸ್ ಆಯ್ತು. ಬೆಲ್ಲ ಹೊಡೆದು ಅಡಿಗೆರೆ ಕುಬ್ಸದ್ರು. 5ನೇ ತಂಡ ಅರಿಶಿಣ ಮತ್ತು ಕುಂಕುಮ. ಅರಿಶಿಣ ಮತ್ತು ಕುಂಕುಮ ಸರಿ. ಅದರ ಏನು ರೂಪಿಸಿದ್ರು ಮತ್ತೆ ಯಾರು ರೂಪಿಸಿದ್ರು ಗೊತ್ತಿಲ್ಲ. ಯಾರು ರೂಪಿಸಿದ್ದು ಗೊತ್ತಿಲ್ಲ. ನೋಡೋಣ ಮುಂದೆ ಪ್ರಶ್ನೆಗಳು. ನೆಕ್ಸ್ಟ್ ಎಂ ರಾಮಮೂರ್ತಿ ಅವರು ಕರ್ನಾಟಕ ರಾಜ್ಯ ಧ್ವಜವನ್ನು ರೂಪಿಸಿದವರು. ಹಳದಿ ಮತ್ತು ಕೆಂಪು ಶಕ್ತಿ ಉತ್ಸಾಹಗಳನ್ನು ರೂಪಿಸಿದರು. ಸರಿಯಾದ ಉತ್ತರ. ಇಲ್ಲಿ ಹಳದಿ ಮತ್ತು ಕೆಂಪು ಅರಿಶಿಣ ಮತ್ತು ಕುಂಕುಮ ಕರೆಕ್ಟ್. ಮತ್ತು ಉತ್ಸಾಹ ಅದು ಬಿಂಬಿಸುವುದು ಶೌರ್ಯ, ಉತ್ಸಾಹ, ಸಮೃದ್ಧಿ ಮತ್ತು ಇದನ್ನು ಸಂಕೇತ ಮಾಡ್ತದೆ. ಸರಿಯಾದ ಉತ್ತರ 10. ಎಂ ರಾಮಮೂರ್ತಿ ಕನ್ನಡ ಪಕ್ಷ ಇದೊಂದು ರಾಜಕೀಯ ಪಕ್ಷದ ಬಾವುಟವಾಗಿ ಪ್ರಾರಂಭ ಆಗಿತ್ತು. 1962ನೇ ಇಸ್ವಿನಲ್ಲಿ ಈ ಎಂ ರಾಮಮೂರ್ತಿ ಅನ್ನೋರೊಬ್ಬ ಕನ್ನಡ ಚಳವಳಿಕಾರರಾಗಿದ್ದರು. ತಮಿಳುನಾಡಿನ ಪ್ರಭಾವ ಕನ್ನಡದ ಭಾಷೆಯ ಮೇಲೆ ಆಗ್ತಾ ಇದೆ. ಉದ್ಯೋಗದಲ್ಲಿ ಮತ್ತು ರಾಜಕೀಯದಲ್ಲಿ ತಮಿಳಿನ ಪ್ರಾಭಾವ ಮತ್ತು ಬೇರೆ ರಾಜ್ಯಗಳ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕನ್ನಡಕ್ಕೆ ಒಂದು ಸ್ವಾಭಿಮಾನ ಬರಬೇಕು, ಕನ್ನಡಕ್ಕೆ ಅಸ್ಮಿತೆಯನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಕನ್ನಡ ಪಕ್ಷ ಅಂತ ಸ್ಥಾಪಿಸ್ತಾರೆ. ಚುನಾವಣೆಯನ್ನು ಕೂಡ ನಿಲ್ತಾರೆ, ಸೋಲ್ತಾರೆ. ಆದರೆ ಆ ಬಾವುಟ ಅವರೇನು ರೂಪಿಸಿದ್ರು ಅದು ಕನ್ನಡದ ಎಲ್ಲ ಕನ್ನಡ ಪರ ಚಳವಳಿಗಾರರು ಅದನ್ನ ತಮ್ಮ ಬಾವುಟವಾಗಿ ಬಳಸಿದ್ರು. ಅಧಿಕೃತ ಸ್ಥಾನಮಾನ ಸಿಕ್ಕಿ ಹೋಗಿ ಈಗೆಲ್ಲ ಆದರೂ ಕೂಡ ಇವತ್ತಿಗೂ ಅದೇ ಬಾವುಟ, ಅದೇ ಇದು ಉಳ್ಕೊಂಡಿದೆ. ಸರಿಯಾದ ಉತ್ತರ 1ನೇ ತಂಡ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ಈ ಸುತ್ತಿದ್ದು 2ನೇ ತಂಡ ಸಗರದವರಿಗೆ. ಕೊನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಬೃಹತ್ ಕೈಗಾರಿಕೆ ಯಾವುದು ಮತ್ತು ಎಲ್ಲಿ ಪ್ರಾರಂಭವಾಯಿತು? ಗೋಲ್ಡ್ಮೆಂಟ್ಸ್, KGF ಗೋಲ್ಡ್ಮೆಂಟ್ಸ್. ಫ್ಯಾಕ್ಟರಿ, ಇಂಡಸ್ಟ್ರಿ. ನೆಕ್ಸ್ಟ್ ರಾಮನಗರ ಸಿಲ್ಕ್. ಭದ್ರಾವತಿ ವಿದ್ಯುತ್ ಕಾರ್ಖಾನೆ. ಸರಿಯಾದ ಉತ್ತರ INSL ಭದ್ರಾವತಿ. ನಂತರ ವಿಶ್ವೇಶ್ವರಯ್ಯ ಉಕ್ಕು, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಆಯ್ತು. ಮೊದಲು ಮೈಸೂರು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಮತ್ತು ಉಕ್ಕಿನ ಕಾರ್ಖಾನೆ ಅಂತ ಆಯ್ತು. 1923ರಲ್ಲಿ ಪ್ರಾರಂಭವಾದ ಮೊದಲ ಕರ್ನಾಟಕದ ಬೃಹತ್ ಕೈಗಾರಿಕೆ. ಸರಿಯಾದ ಉತ್ತರ 10 ಅಂಕ. ತಂಡ 4ಕ್ಕೆ. ಮುಂದಿನ ಪ್ರಶ್ನೆ ಪ್ರೇಕ್ಷಕರಿಗೆ. ಈಗ ಪ್ರೇಕ್ಷಕರ ಸುತ್ತು. ಕರ್ನಾಟಕದಲ್ಲಿ ಮೊದಲ ಮೊಬೈಲ್ ಸೇವೆಯನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು? ಕಂಪನಿ ಯಾವುದು? ತಪ್ಪು. ನೀವೀಗ ಅಂಕ ಸಿಗೋದಿಲ್ಲ, ನೀವು ಪ್ರಯತ್ನ ಮಾಡ್ಬೋದು. ಎಸ್ ಅಲ್ಲ,
ಸೆಲ್ಯುಲರ್ JTM ಮೊಬೈಲ್ ಸರಿಯಾದ ಉತ್ತರ. ಒಂದು ಪುಸ್ತಕವನ್ನು ಬಹುಮಾನವನ್ನು ಕೊಡಬಹುದು. ಅಂಕ ಇಲ್ಲ. ಪ್ರೇಕ್ಷಕರ ಪ್ರಶ್ನೆ ಆಗಿದ್ದರಿಂದ ಇದಕ್ಕೆ ಅಂಕ ಕೊಡೋದಿಲ್ಲ. JTM ಮೊಬೈಲ್ ಖರೀದಿ ಮಾಡಿ, ಏರ್ಟೆಲ್ ಖರೀದಿ ಮಾಡಿ ಕರ್ನಾಟಕಕ್ಕೆ ಪ್ರವೇಶ ಮಾಡಿ. ಮೊದಲ ಲೈಸೆನ್ಸ್ ಸಿಕ್ಕಿತ್ತು. ಪ್ರಶ್ನೆಗಳು ಮುಕ್ತಾಯ ಆಗುತ್ತೆ. ಸ್ಕೋರ್ ಅನ್ನ ತಂಡ 2 20, ತಂಡ 3 10, ತಂಡ 4 22ವರೆ, ತಂಡ 5 ಇನ್ನು ತಗೊಳ್ಬೇಕು. ಇನ್ನು ಪ್ರಾರಂಭ. ಒಂದು ಚಿತ್ರ ಸುಳಿವು. ಒಂದು ಚಿತ್ರದಲ್ಲಿ ಕೆಲವು ಸುಳಿವಿದೆ. ಅದು ಒಂದು ಹಾಡನ್ನು ಹೇಳಬಹುದು, ಅಥವಾ ಒಂದು ಪದ್ಯವನ್ನು ಹೇಳಬಹುದು, ಅಥವಾ ಕ್ಲೂ, ಅಥವಾ ಒಂದು ಊರು, ಅಥವಾ ಒಂದು ವ್ಯಕ್ತಿ, ಪುಸ್ತಕ, ಹೀಗೆ ಒಂದು ಕ್ಲೂ ಇದೆ. ಆ ಕ್ಲೂ ಅನ್ನು ನೀವು ತಿಳಿಬೇಕು. ಅದರ ಮೇಲೆ ಏನು ಪ್ರಶ್ನೆ ಕೇಳಿರ್ತೀನಿ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಈಗ 5ನೇ ತಂಡದಿಂದ ಪ್ರಾರಂಭಿಸ್ತಾ ಇದ್ದೇವೆ ಅಪ್ರದಕ್ಷಿಣೆಯಾಗಿ. ಮೊದಲ ಪ್ರಶ್ನೆ. ಈ ಚಿತ್ರಗಳು ಒಬ್ಬ ಹೆಸರಾಂತ ಲೇಖಕರ ಪುಸ್ತಕಗಳನ್ನು ಸೂಚಿಸುತ್ತದೆ. ಈ ಪುಸ್ತಕ ಮತ್ತು ಲೇಖಕರನ್ನು ಗುರುತಿಸಿ. ಸುಳಿವು ಇಲ್ಲಿದೆ. ನಂತರ ಪ್ರೇಕ್ಷಕರು ಯಾರು ಯಾವ ತಂಡವೂ ಆಗದೇ ಇದ್ರೆ ಪ್ರೇಕ್ಷಕರಿಗೆ ಬರುತ್ತೆ. ಬಸ್ BGL ಸ್ವಾಮಿ, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ. ಸರಿ. ಇನ್ನೊಂದು ಪುಸ್ತಕ. 2 ಚಿತ್ರಗಳು 2 ಪುಸ್ತಕದ ಕಥೆಯನ್ನು ಹೇಳಿ ಹೆಸರನ್ನು ಸೂಚಿಸ್ತಾ ಇದೆ. ಕಾಲೇಜು ರಂಗ. ಇದು ಒಂದು ಅದೊಂದು. ಪ್ರಶ್ನೆಯಲ್ಲಿ 2 ಪುಸ್ತಕಗಳಿವೆ. ಒಂದು ಪುಸ್ತಕದ ಉತ್ತರ ನೀವು ಕೊಟ್ಟಿದ್ದು ಸರಿ ಇದೆ, ಲೇಖಕರ ಹೆಸರು ಸರಿ ಇದೆ. ಇನ್ನೊಂದು ಚಿತ್ರಣವು ಕೂಡ ಒಂದು ಪುಸ್ತಕದ ಹೆಸರನ್ನು ಸೂಚಿಸುತ್ತದೆ. ಈ ಚಿತ್ರ ಕೂಡ ಪ್ರಾಧ್ಯಾಪಕರ ಪೀಠದಲ್ಲಿ ಸರಿಯಾದ ಉತ್ತರ. BGL ಸ್ವಾಮಿ ಸರಿಯಾದ ಉತ್ತರ. 7.5 ಅಂಕಗಳನ್ನ ಟೀಮ್ 4ಗೆ ಕೊಡ್ತಾ ಇದ್ದೇನೆ. 2.5 ಅಂಕಗಳ ಟೀಮ್ 3ಕ್ಕೆ ಸಿಗ್ತಾ ಇದೆ. ಎಲ್ಲವನ್ನೂ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟರು. ನನ್ನ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ, ಪ್ರಾಧ್ಯಾಪಕನ ಪೀಠದಲ್ಲಿ BGL ಸ್ವಾಮಿಯವರು ಬರೆದಂತಹ ಪುಸ್ತಕ. 2 ತಂಡಗಳು ಸರಿಯಾದ ಉತ್ತರವನ್ನು ಕೊಟ್ಟಿದ್ವಿ. ಸರ್, ಅದು ಕಾಲೇಜು ರಂಗ ಯಾಕಾಗೋದಿಲ್ಲ? ನೆಕ್ಸ್ಟ್. ಈಗ ತಂಡ 2. ಈ ಪ್ರಶ್ನೆಗಳಲ್ಲಿ ಈ 2 ಚಿತ್ರಗಳನ್ನು ಸೇರಿಸಿ ಇದನ್ನು ಜೋಡಿಸಬೇಕು, ಕನೆಕ್ಟ್. ಇದರಲ್ಲಿ ಸಾಮಾನ್ಯವಾದದ್ದೇನು, ಕಾಮನ್ ಇರುವಂಥದ್ದು, ಎರಡನ್ನು ಸೇರಿಸಿ ಒಂದು ಕಾಮನ್ ಹೆಸರು ಬರುತ್ತೆ. ಏನು ಅನ್ನೋದನ್ನು ಸೂಚಿಸಿ. ಕೇಸರಿ ಬಾಳೆಹಣ್ಣು. ಅಲ್ಲ, ಸಾರಿ, ತಂಡ ಇವರಿಗೆ ನೀವು ಉತ್ತರ ಕೊಟ್ಟಿದ್ದು. ನಿಮಗೂ 2.5 ಅಂಕ ಸಿಕ್ಕಿದ್ರಿಂದ ಇವರಿಗೆ ಬರ್ತಾ ಇದೆ ಪ್ರಶ್ನೆ. ತಂಡ 2 ಮತ್ತು ಇವರಿಗೆ ನಂತರ. ನೆಕ್ಸ್ಟ್ ತಂಡ 1. ಕೃಷ್ಣ ಮತ್ತು ಸಕ್ಕರೆ ಸಾಮಾನ್ಯ ಅಂಶ. ಅಲ್ಲ. ನೆಕ್ಸ್ಟ್ ತಂಡ 3. ಆಡಿಯನ್ಸ್ ಒಂದು ಊರಿಗೆ ಕ್ಲೂ ಕೊಡ್ತೇನೆ. ಒಂದು ಊರಿನ ಹೆಸರನ್ನು ಸೂಚಿಸ್ತದೆ. ಬಾಳೆಹೊನ್ನೂರು. ತಪ್ಪು. ತಪ್ಪು. ನಂಜನಗೂಡು. ಯಾರು ಉತ್ತರ ಕೊಟ್ಟವರು? ನಂಜನಗೂಡು ಸರಿಯಾದ ಉತ್ತರ. ಇಲ್ಲ, ಮುಂದಿನ ಪ್ರಶ್ನೆ ಇದೆ ಮೇಡಮ್. ನಂಜನಗೂಡು, ಅಲ್ಲಿನ ಪುಡಿ. ನಂಜನಗೂಡಿನಲ್ಲಿ ಕಲ್ಚರ್ ಮೂಲಕ ಇದನ್ನು ಉಳಿಸಿ ಬೆಳೆಸಿ ಮತ್ತೆ ಇದನ್ನ ಬೆಳೆಯನ್ನು ಪ್ರಾರಂಭಿಸಿದ್ದಾರೆ. ನಂಜನಗೂಡು. ಮುಂದಿನ ಪ್ರಶ್ನೆ ಯಾರು ಉತ್ತರ ಕೊಡದೇ ಇರೋದ್ರಿಂದ ಮತ್ತೆ 2ನೇ ಸ್ಥಾನಕ್ಕೆ ಬರ್ತಾ ಇದೆ. ಈ ಹಾಡನ್ನ ಈ ಚಿತ್ರಗಳ ಮೂಲಕ ಸುಳಿವು ತೆಗೆದುಕೊಂಡು ಗುರುತಿಸಿ ಮತ್ತು ಇದು ಯಾವ ಸಿನಿಮಾದ ಹಾಡು ಅಂತ ಹೇಳಿ. ಒಂದು ಸಿನಿಮಾ ಹಾಡು. ನೀನೇ ಸಾಕಿದ ಗಿಳಿ, ನಿನ್ನ ಮುದ್ದಿನ ಗಿಳಿ, ಸರಿಯಾದ ಉತ್ತರ ಯಾರು? ಮಾನಸರು. ಮಾನಸ ಸರೋವರ ಸರಿ.
ಸರಿಯಾದ ಉತ್ತರ 10 ಅಂಕಗಳು ತಂಡ 2ಕ್ಕೆ. ಸರ್ ಪ್ಯೂರ್ ಲಕ್ ಸರ್, ಪ್ರತಿ ಸತಿ ಅವರು ಈಸಿ ಕ್ವಶನ್ನೇ ಬರ್ತಾ ಇಲ್ಲ. ಇದು ರಸಪ್ರಶ್ನೆ. ಅದರ ರಸ ಇರೋದೇ ಇಲ್ಲಿ. ಯಾರ ತಂಡಕ್ಕೆ ಯಾವ ಪ್ರಶ್ನೆ ಬರುತ್ತೆ ಅನ್ನೋದು ಕ್ವಿಜ್ ಮಾಸ್ಟರ್ ಸಹ ಗೊತ್ತಿರಲ್ಲ. ಪ್ರಶ್ನೆ ಪ್ರಾರಂಭಿಸುವಾಗ ನಾವು ಈ ವಯಸ್ಸನ್ನ ತಪ್ಪಿಸಲಿಕ್ಕೆ ಈ ರೀತಿ ಲಾಟರಿಯಿಂದ ಇರ್ತೇವೆ. ನೀವು ಯಾವ ಇದರಲ್ಲಿ ಕೂತ್ಕೊಳ್ತೀರಿ ಅನ್ನೋದು ಇವರಿಗೂ ತಮಾಷೆಯಲ್ಲಿ ಇದರಲ್ಲಿ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ನಾವು ಚೀಟಿ ಎತ್ತಿ ನಿಮ್ಮನ್ನ ಒಂದು ತಂಡ ಇದು ಮಾಡೋದು ಇದೇ ಉದ್ದೇಶಕ್ಕೆ. ಇಲ್ಲಿ ಬಯಸ್ ಇರಬಾರ್ದು. ಯಾರು ಯಾವಾಗ ಮೊದಲನೇ ಶಿವನನ್ನು ಕೂರಿಸಿದವರು ಮೊದಲನೇ ಸ್ಥಾನ ಅವರಿಗೆ ಚೀಟಿ ಇಲ್ಲಿ ಅವರು ಇಲ್ಲಿ ಬಂದು ಈ ರೀತಿ ಅಥವಾ 2ನೇ ಸ್ಥಾನದಲ್ಲಿ ನೀವು ಇರ್ತಿದ್ದೀರಿ. ಹೀಗಿರ್ತಿದ್ನೆಲ್ಲ ಬಯಸ್ನ ಅವಾಯ್ಡ್ ಮಾಡಲಿಕ್ಕೆ ರ್ಯಾಂಡಮೈಸೇಷನ್, ನಮ್ಮ ಏನು ಕ್ಲಿನಿಕಲ್ ಟ್ರಯಲ್ ರ್ಯಾಂಡಮೈಸೇಷನ್ ಮಾಡ್ತೀವಲ್ಲ ಅಥವಾ ರ್ಯಾಂಡಮೈಸೇಷನ್. 4ನೇ ಪ್ರಶ್ನೆ. ಈ ಚಿತ್ರ 1ನೇ ತಂಡಕ್ಕೆ ಬರುತ್ತೆ. ಬಹಳ ಸುಲಭದ ಪ್ರಶ್ನೆ. ಮತ್ತೆ ಒಂದು ಜನಪ್ರಿಯ ಮಕ್ಕಳ ಗೀತೆಯನ್ನು ತೋರಿಸ್ತದೆ. ಇದನ್ನ ಚಿತ್ರ ಗುರುತಿಸೋದು ಸುಲಭ. ಹಾಡು ಹೇಳಿದರೆ ಅಂಕ ಇಲ್ಲ. ಬರೆದವರು ಯಾರು ಅಂತ ಹೇಳಬೇಕು. ಪ್ಲೀಸ್ ಆಡಿಯನ್ಸ್ ದಯವಿಟ್ಟು ಪ್ರೇಕ್ಷಕರು ಕ್ಲೂ ಕೊಡಬೇಡಿ. ರಾಜರತ್ನ ಬರ್ಲಿದೆ, ಜಿ.ಪಿ. ರಾಜರತ್ನ ಬರ್ಲಿದೆ. ಜಿ.ಪಿ. ರಾಜರತ್ನ ಬರೆದ ಪದ್ಯ ಬಣ್ಣದ ತಗಡಿನ ತುತ್ತೂರಿ. ಸರಿಯಾದ ಉತ್ತರ 10 ಅಂಕಗಳು. ಮುಂದಿನ ಪ್ರಶ್ನೆ 5. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನ ಕಸ್ತೂರಿ. ಜಿ.ಪಿ. ರಾಜರತ್ನ ಬರೆದ ಮಕ್ಕಳ ಗೀತೆ. 3ನೇ ಸುತ್ತಿನ ಕೊನೆಯ ಪ್ರಶ್ನೆ. ಈ ಚಿತ್ರ ಕೂಡ ಒಂದು ಜನಪ್ರಿಯ ಪದ್ಯವನ್ನ ಸೂಚಿಸುತ್ತದೆ. ಆ ಪದ್ಯವನ್ನ ಬರೆದವರು ಯಾರು ಅಂತ ಹೇಳಬೇಕು. ಸುಳಿವು ಇಲ್ಲಿದೆ. ತಿರುಕನ ಕನಸು. ಬರೆದವರು ಯಾರು ಅನ್ನೋದನ್ನ ಹೇಳಬೇಕು. ಪಾಸ್. ನೆಕ್ಸ್ಟ್ 4ನೇ ತಂಡ 3 2 ಕುವೆಂಪು. ಅಲ್ಲ ಜಿ.ಪಿ. ರಾಜರತ್ನ ಅಲ್ಲ. ಮುಪ್ಪಿನ ಷಡಕ್ಷರಿ. ಸರಿಯಾದ ಉತ್ತರ 10 ಅಂಕಗಳು. ತಿರುಕನ ಕನಸು. ತಿರುಕನವರ 100 ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಇದನ್ನು ಬರೆದವರು ಮುಪ್ಪಿನ ಷಡಕ್ಷರಿ. 10 ಅಂಕಗಳು. ಸರಿಯಾದ ಪ್ರಶ್ನೆ ತಂಡ 1ಕ್ಕೆ. ಇಲ್ಲಿಗೆ 3ನೇ ಸುತ್ತು ಮುಕ್ತಾಯಗೊಳ್ತಾ ಇದೆ. ಪ್ರೇಕ್ಷಕರ ಪ್ರಶ್ನೆ. ಈ ಚಿತ್ರಗಳನ್ನ ಮತ್ತು ಊರುಗಳನ್ನ ಸರಿ ಹೊಂದಿಸಿ. ಇದು ರ್ಯಾಂಡಮ್ ಆಗಿ ಇದೆ. ಈ ಚಿತ್ರಗಳ ಕೆಲವು ಚಿತ್ರ ಮತ್ತು ಚಿತ್ರದ ಪಕ್ಕ ಇರುವ ಊರನ್ನು ಜೋಡಿಸಿದ್ರೆ ಒಂದು ಮಕ್ಕಳ ಗೀತೆ ಸಿಗ್ತದೆ. ಆ ಪದ್ಯವನ್ನು ಗುರುತಿಸಿ ಮತ್ತು ಅದನ್ನು ಬರೆದವರು ಯಾರು ಎನ್ನುವುದನ್ನ ಹೇಳಬೇಕು. ಪ್ರಯತ್ನ ಮಾಡ್ಬೋದು. ಯಾರಾದ್ರೂ ಪ್ರಯತ್ನ ಮಾಡಿ. ಸರಿಯಾದ ಅದನ್ನ ಬರೆದವರು ಯಾರು? ನೆಕ್ಸ್ಟ್ ಪ್ರಶ್ನೆ. ಅಲ್ಲಿ ಪ್ರಯತ್ನಿಸಿ. ಹೇಳಿ ಸರ್. ತಂಡಗಳು ಪ್ರಯತ್ನಿಸಿದ್ರೆ ಪ್ರಯತ್ನಿಸ್ತಾರೆ. ಹಾಡು ಹೇಳಿದ್ರು. ಬರೆದವರು ಯಾರು ಅಂತ ಹೇಳಿ. ಕೈಗಾರ ಕಿಂಜಣ್ಣರೆ, ನಂಜನಗೂಡಿನ ರಸಬಾಳೆ, ನಂದಿಯ ಕೊಡಗಿನ ಕಿತ್ತಳೆ, ಬೀದರ ಜಿಲ್ಲೆಯ ಸೀಬೆಯ ಹಣ್ಣು, ಬೆಂಗಳೂರಿನ ಸೇಬಿನ ಹಣ್ಣು, ಕೊಳ್ಳಿರಿ ಬದುಕಿರಿ ದಾಳಿಂಬೆ ಇದ್ದಲ್ಲಿ. ಬಹಳ ಚೆನ್ನಾಗಿರುವಂತಹ ಮಕ್ಕಳ ಗೀತೆ ಕೈಯಾರ ಕಿಂಜಣ್ಣರೆ ಬರೆದಿದ್ದು. ಇಲ್ಲಿಗೆ 3ನೇ ಸುತ್ತು ಮುಕ್ತಾಯ ಆಗ್ತದೆ. 4ನೇ ಸುತ್ತು ಕೊನೆಯ ಪ್ರಶ್ನೆಗೆ ಉತ್ತರ ಕೊಟ್ಟವರು ಇಲ್ಲಿಂದ ಪ್ರಾರಂಭಿಸಿದ್ದಾರೆ. ಇವರಿಂದ 5ನೇ ತಂಡದಲ್ಲಿ ಇಲ್ಲಿ ಆಗಿತ್ತು. ನೆಕ್ಸ್ಟ್ 5ನೇ ತಂಡದಿಂದ ಮೊದಲ ಪ್ರಶ್ನೆ. ಈ ಪಕ್ಷಿಯನ್ನು ಗುರುತಿಸಿ. ಪಾಸ್. 4ನೇ ತಂಡ 3 2 ಪಾಸ್ 1. ನೀಲಕಂಠ ಸರಿಯಾದ ಉತ್ತರ. ಇದರ ಮಹತ್ವ ಏನು? ಯಾಕೆ ನಾನು ಈ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದೇನೆ? ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ. ಸರಿಯಾದ ಉತ್ತರ ಟೀಮ್ 1 10 ಅಂಕಗಳು. ಇಂಡಿಯನ್ ರೋಲರ್ ಅಂತ ಅಂತೀವಿ ಇಂಗ್ಲಿಷ್ನಲ್ಲಿ. ಇದು ಕರ್ನಾಟಕದ
ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದೇನೆ. ಎರಡನೇ ಪ್ರಶ್ನೆ ಇದು ಅಪ್ರದಕ್ಷಿಣ ನಿಮಗೆ ಬರುತ್ತೆ. ಎರಡನೇ ಪ್ರಶ್ನೆ, ಈ ಕಲಾಕೃತಿ ಎಲ್ಲಿದೆ ಮತ್ತು ಇದರ ಮಹತ್ವ ಏನು? ಐದನೇ ತಂಡ, ಕಲಾಕೃತಿ ಎಲ್ಲಿದೆ? ಕರ್ನಾಟಕ ರಾಜ್ಯ ಲಾಂಛನ ಗಂಡವೇರು. ರಾಜ್ಯ ಲಾಂಛನ ಸರಿ. ಈ ಕೃತಿ ಎಲ್ಲಿದೆ? ಮಹತ್ವ ಸರಿ. ಏನು ತೋರಿಸ್ತದೆ? ಇದು ಯಾವ ಪಕ್ಷಿ? ಏನನ್ನು ತೋರಿಸ್ತದೆ? ಎಲ್ಲಿದೆ? ಗಂಡವೇರುಂಡ ಪಕ್ಷಿ. ಗಂಡಬೇರುಂಡ ಪಕ್ಷಿ ಸರಿಯಾದ ಉತ್ತರ. ಆದರೆ ಸರಿಯಾದ ಉತ್ತರಕ್ಕೆ ನಾನು ಮೊದಲು ಎಲ್ಲಿದೆ ಮತ್ತು ಮಹತ್ವ ಕರ್ನಾಟಕ ರಾಜ್ಯ ಲಾಂಛನ ಇದೆ. ಲಾಂಛನ ಸರಿ. ನೆಕ್ಸ್ಟ್ ನಾಲ್ಕನೇ ತಂಡ, ಮೈಸೂರು ನಂದಿ ಧ್ವಜದ ಕೆಳಗೆ ಈ ಚಿತ್ರ ಎಕ್ಸಾಕ್ಟ್ಲಿ ಈ ಚಿತ್ರ. ನೆಕ್ಸ್ಟ್ ಪಾಸ್. ನೆಕ್ಸ್ಟ್ ಎರಡನೇ ತಂಡ, ಎಲ್ಲಿದೆ ಅಂತ ಹೇಳ್ಬೇಕಾ? ಹ? ಎಲ್ಲಿದೆ ಅಂತ ಹೇಳಿ. ವಿಧಾನಸೌಧದಲ್ಲಿ. ಅಲ್ಲ Next. ಹಂಪೆ ವಿರೂಪಾಕ್ಷ. ಈ ಚಿತ್ರಕಲಾ ಕಲಾಕೃತಿ ಇರೋದು ಶಿವಮೊಗ್ಗ ಜಿಲ್ಲೆಯ ಸಾಗರದ ಕೆಳದಿಯ ವೀರಭದ್ರ ದೇವಸ್ಥಾನದ ಚಾವಣಿಯ ಮೇಲೆ. ಇದು ಎಲ್ಲ ಕರ್ನಾಟಕದ ಅನೇಕ ವಿಜಯನಗರ ಕಾಲದಿಂದ ಈ ಗಂಡಬೇರಂಡ ಪಕ್ಷಿ ಅನೇಕ ರಾಜಲಾಂಛನಗಳಲ್ಲಿ ಬಳಸ್ತಾ ಇದೆ. ವಿಜಯನಗರದ ಅಚ್ಯುತರಾಯನ ನಾಣ್ಯಗಳ ಮೇಲೆ ಗಂಡಬೇರಂಡ ಪಕ್ಷಿಯ ಮುದ್ರಣ ಇದೆ. ಕೆಲವು ದೇವಸ್ಥಾನಗಳಲ್ಲಿ ಚಿಹ್ನೆ ಇದೆ. ನಂತರ ಈ ಕೆಳದಿಯ ನಾಯಕರು ಮತ್ತು ಮೈಸೂರು ಇವರು ಕೂಡ ಮೈಸೂರಿನ ವಿಜಯನಗರದ ಸಾಮಂತರಾಗಿದ್ದರಿಂದ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಇವರು ಇದನ್ನ ತಮ್ಮ ರಾಜ್ಯ ಲಾಂಛನವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಸ್ವಾತಂತ್ರ್ಯದ ನಂತರ ಕರ್ನಾಟಕ ಸರ್ಕಾರ ಕೂಡ ತನ್ನ ರಾಜ್ಯ ಲಾಂಛನದಲ್ಲಿ ಬಳಸ್ತಾರೆ. ಇದೊಂದು ಮಿಥಿಕಲ್, ಒಂದು ಕಲ್ಪನಾತ್ಮಕ ಪಕ್ಷಿ. ಇದು ಬಹಳ ಶಕ್ತಿಯುತವಾದ ಪಕ್ಷಿನೂ ಹೌದು. ನೀವು ನೋಡಿದ್ರೆ ಒಂದು ಕೊಕ್ಕಿನಲ್ಲಿ ಒಂದು ಸಿಂಹವನ್ನ, ಕಾಲಿನಲ್ಲಿ ಒಂದು ಆನೆಯನ್ನು ಹಿಡ್ಕೊಂಡು, ಎರಡು ತಲೆಯ ಪಕ್ಷಿ, ಒಂದು ತಲೆಯಲ್ಲಿ ಒಂದು ಕೊಕ್ಕಿನಲ್ಲಿ ಸಿಂಹ, ಕಾಲಿನಲ್ಲಿ ಆನೆ. ಸೊ ಇದು ಶಕ್ತಿ ಮತ್ತು ಸಾಮರ್ಥ್ಯದ ಸಂಕೇತವನ್ನು ತೋರಿಸ್ತದೆ. ಅದಕ್ಕಾಗಿ ಬಹುಶಃ ಕರ್ನಾಟಕದ ಇತಿಹಾಸ ಉದ್ದಕ್ಕೂ ಇದನ್ನು ರಾಜಲಾಂಛನವಾಗಿ ಬಳಸ್ತಾ ಬಂದಿದ್ದಾರೆ. 5 ಮಾರ್ಕ್ಸ್ ಕೊಡ್ಬೋದು ತಂಡ 5ಕ್ಕೆ. ಯಾಕಂದ್ರೆ ಅದು ರಾಜ್ಯ ಲಾಂಛನ ಅನ್ನೋದನ್ನ ಅವರು ಹೇಳಿದ್ರಿಂದ ಕೊಡ್ಬೋದು. ಪೂರ್ತಿ ಅಂಕ ಕೊಡ್ಲಿಕ್ಕೆ ಯಾರು ಇಲ್ಲ. ಆದ್ರೆ ಅವರು 5 ಅಂಕ ಕೊಟ್ಟಿದ್ರಿಂದ ಮುಂದಿನ ಪ್ರಶ್ನೆ 4ನೇ ತಂಡಕ್ಕೆ ಹೋಗುತ್ತೆ. ಈ ಪ್ರತಿಮೆ ಯಾರದ್ದು ಮತ್ತು ಇದು ಎಲ್ಲಿದೆ? ರೆವರೆಂಡ್ ಕಿಟ್ಟಲ್. ರೆವರೆಂಡ್ ಕಿಟ್ಟಲ್. ಕೇಳಿಸ್ತಾ ಇಲ್ಲ? ಕಿಟ್ಟಲ್ ಎಲ್ಲಿದೆ? ಧಾರವಾಡ. 3ನೇ ತಂಡ, ಮಂಗಳೂರು. ಮಂಗಳೂರು ಸರಿಯಾದ ಉತ್ತರ. ಆದರೆ ಈ ಪ್ರಶ್ನೆ, ಈ ಪುತ್ಥಳಿ ಇರೋದು ಜಾಗ ಬೇರೆ. ನಿಮಗೆ ನೋಡೋಣ, ಅಂಕದ ಬಗ್ಗೆ ಮುಂದೆ ಹೇಳ್ತೇನೆ. ನೆಕ್ಸ್ಟ್ ಇಲ್ಲ, ಯಾರು ಅಂತ ಅವ್ರು ಹೇಳಿದ್ದಾರೆ. ಬೆಂಗಳೂರು. ಇಲ್ಲ, ಬೆಂಗಳೂರಿನಲ್ಲಿ ಎಲ್ಲಿದೆ ಸರ್? ಸರಿಯಾದ ಉತ್ತರ. ಆದರೆ ಅವರಿಗೆ ಪುಸ್ತಕ ಕೊಡ್ಬೋದು. ಇವರು ಕಿಟ್ಟಲ್ ಅಂತ ಹೇಳ್ತೀನಿ, ನೀವು ಗೋಪಾಲ ಸ್ವಾಮಿ ಅಂತ ಮಿಸ್ಟೇಕ್ ಮಾಡಿದಂಗೆ ಫಾದರ್ ರೆವರೆಂಡ್ ಫರ್ಡಿನಾಂಡ್ ಕಿಟ್ಟಲ್. ಮಂಗಳೂರಿನ ಬನ್ಮಠದಲ್ಲಿ ಕೂಡ ಇವರ ಪ್ರತಿಮೆ ಇದೆ. ಮತ್ತು ಈ ಪ್ರತಿಮೆ ಬೆಂಗಳೂರಿನಲ್ಲಿ. ದಯವಿಟ್ಟು ಪ್ರಶ್ನೆ ನಿಮಗೆ ಬರ್ತಾ ಇದೆ, ಈ ಜಲಪಾತ ಯಾವುದು ಮತ್ತು ಎಲ್ಲಿದೆ? ನಿಮಗೆ ಅವರಿಗೆ ಅಂಕ ಕೊಟ್ಟಿದ್ದರಿಂದ ನೆಕ್ಸ್ಟ್ ನಿಮಗೆ ಅಪ್ರದಕ್ಷಿಣೆ ಆಗ್ತದೆ. ಕೊಡಗು. ತಪ್ಪು. ಉಂಚಳಿ ಜಲಪಾತ. ಸಿದ್ಧಾರ್ಥವಾದ ಉತ್ತರ ಕನ್ನಡ. 10 ಕೆಂಪ ಜಲಪಾತ ಅಂತ ಹೇಳ್ತಾರೆ. 10 ಅಂಕಗಳು. ಇದು ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯ ಉಂಚೇಳಿ ಜಲಪಾತ. ಇದನ್ನು ಲುಷಿಂಗ್ಟನ್ ಜಲಪಾತ ಅಂತ ಕೂಡ ಹೇಳ್ತಾರೆ. ಸರಿಯಾದ ಉತ್ತರ. ಈ ಸುತ್ತಿನ ಕೊನೆಯ ಪ್ರಶ್ನೆ ಮತ್ತೆ ತಂಡ 5ಕ್ಕೆ 10 ಅಂಕಗಳು ಮೊದಲನೇ ತಂಡಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಕೊನೆಯ ಪ್ರಶ್ನೆ ತಂಡ 5ಕ್ಕೆ. ಈ ಸ್ಥಳವನ್ನು ಗುರುತಿಸಿ.
ಇಲ್ಲಿ ಸ್ಕ್ರೀನಲ್ಲಿ ನೋಡಿದ್ರೆ ಬಹುಶಃ ಈ ಕಡೆ ಕೂತವರಿಗೆ ಈ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಬೋದು ಮೇಡಮ್. ತಂಡ 4 ಜೈನ ಬಸದಿ ಯಾವುದಂತ ಹೇಳ್ಬೇಕು? 0. ನೆಕ್ಸ್ಟ್ ಜೈನ ಬಸದಿಗೆ ಉತ್ತರ ಕೊಡೋದಿಲ್ಲ. ಎಲ್ಲಿದೆ ಯಾವ ಸ್ಥಳವನ್ನು ಗುರುತಿಸಿ. ಮೂಡಬಿದ್ರೆ ಸಾವಿರ ಕಂಬದ ಬಸದಿ. ಹ? ಮೂಡಬಿದ್ರೆ ಸಾವಿರ ಕಂಬದ ಬಸದಿ. ಸರಿಯಾದ ಉತ್ತರ 10 ಅಂಕ. ಸಾವಿರ ಕಂಬದ ಬಸದಿ, ಸಹಸ್ರ ಕಂಬದ ಬಸದಿ, ಮೂಡುಬಿದಿರೆ, ದಕ್ಷಿಣ ಕನ್ನಡ. ಹಾಗಾಗಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಪ್ರೇಕ್ಷಕರ ಪ್ರಶ್ನೆ. ತಂಡ ಇಲ್ಲ, ಈ ಪ್ರೇಕ್ಷಕರ ಪ್ರಶ್ನೆ. ಈ ಐತಿಹಾಸಿಕ ಸ್ಮಾರಕ ಯಾವುದು? ಬಹಳಷ್ಟು ಕೈಗಳ ಮೇಲೆ ಇದೆ. ಬಾರಾ ಕಮಾನ್, ವಿಜಯಪುರ. ಸರಿಯಾದ ಉತ್ತರ ಯಾರಿಗೆ? ಬಹುಶಃ ಬಹಳಷ್ಟು ಜನ ಉತ್ತರ ಹೇಳಿದ್ರಿಂದ ಸರ್, ಪ್ರೇಕ್ಷಕರಿಗೆ ಬಹುಮಾನ. ಸರಿಯಾದ ಉತ್ತರ ಬಾರಾ ಕಮಾನ್ 1672ರಲ್ಲಿ ಅಲಿಯಾದಿಲ್ ಶಾ ಬಿಜಾಪುರದಲ್ಲಿ ಕಟ್ಟಿದ್ದು. ನಂತರ ಅಪೂರ್ಣಗೊಂಡಂತ ಈ ಕಲಾಕೃತಿ. ಈಗ ನಾವು 5ನೇ ಸುತ್ತನ್ನ ಪ್ರವೇಶಿಸ್ತಾ ಇದ್ದೇವೆ. ಇದು ಬಜರ್ ಸುತ್ತು, 5 ಮತ್ತು 6 ಬಜರ್. ನಮ್ಮ ಬಜರ್ ನೋಡ್ತೀವಿ. ಈ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರಕ್ಕೆ 10 ಅಂಕ, ತಪ್ಪು ಉತ್ತರಕ್ಕೆ -5 ಅಂಕ. ಮೊದಲು ಬಜರ್ ಹತ್ತವರಿಗೆ ಅವಕಾಶ, 2ನೇ ಬಜರ್ ಹತ್ತವರಿಗೆ ಸಿಗಬಹುದು, ಸಿಗದೇ ಇರಬಹುದು. ಉತ್ತರದ ಮೇಲೆ ಪ್ರತಿ ಪ್ರಶ್ನೆ ಬದಲಾಗ್ತದೆ. ಈಗ ಪ್ರಶ್ನೆ ಬರುತ್ತೆ. ಇದು ಗೀತ ಗಾಯಕ ರಚನೆ ಇರುತ್ತೆ. ಗೀತೆಯನ್ನು ಹೇಳ್ತೀವಿ. 5ನೇ ತಂಡ ಅಲ್ಲಿಂದ ಬಜರ್ ರೌಂಡ್. ಇದು ಯಾರಿಗೆ ಅಂತಿಲ್ಲ, ಯಾರು ಫಸ್ಟ್ ಬಜರ್ ಹತ್ತಾರೆ ಅವರಿಗೆ. ಈಗ ಮೊದಲನೇ ಪ್ರಶ್ನೆ. ಈ ಗೀತೆ ಒಂದು ಕನ್ನಡ ಟೆಲಿಸೀರಿಯಲ್ ಶೀರ್ಷಿಕಾ ಗೀತೆ. ಇದನ್ನು ರಚಿಸಿದವರು ಯಾರು? ಹಾಡಿದವರು ಯಾರು? ಸೀರಿಯಲ್ ಯಾವುದು? ಮಹೇಶ್ ರೆಡ್ಡಿ ಯಾವ ತಂಡ? ಮೊದಲು ಒತ್ತಿದರು 4ನೇ ತಂಡ ಸೀರಿಯಲ್ ಗರ್ವ. ಹಾಡಿದವರು ಪ್ರವೀಣ್ ಗೋಡ್ ತಂಡಿ. ಮತ್ತೊಂದು ಪ್ರಶ್ನೆ, ಬರೆದವರು ಯಾರು? HS ವೆಂಕಟೇಶ್ಮೂರ್ತಿ. ಒಬ್ಬರೇ ಬಜರ್ ಹೊತ್ತಿದ್ದು ಪಾಸ್ ಆಗಲ್ಲ. ಈ ನಂತರ ಬಜರ್ ಒಂದೇ ತಂಡ ಬಜರ್ ಹೊತ್ತಿದ್ದು ಭಾಗಶಃ ಸರಿಯಾದ ಉತ್ತರ ಯಾವುದಲ್ಲ ಸರಿ ಸರ್? ನೀವು ಹೇಳಿದ್ರೆ ಉತ್ತರ ಸರಿ, 3ನೇ ಪ್ರಶ್ನೆ ಉತ್ತರ ತಪ್ಪು. ಬರೆದವರು ಯಾರು? ದಾಸಪದ ಇದು. 7.5 ಅಂಕಗಳನ್ನ ನಲ್ಲಿ ಬರ್ತಾ ಇದ್ದಂತ ಇದು ಗರ್ವ ಧಾರಾವಾಹಿ ಸರಿಯಾದ ಉತ್ತರ. ಸಂಗೀತ ಸಂಯೋಜನೆ ಮತ್ತು ಗಾಯನ ಪ್ರವೀಣ್ ಗೋಡ್ಕಿಂಡಿ ಅವರ ಕೊಳಲವಾದ ಜೊತೆಗೆ ಅವರೊಬ್ಬರು ಗಾಯಕರು ಅಂತ ಇದು ಬಹುಶಃ ಅವರು ಮೊದಲು 3ನೇ ಕೃತಿ. ಎಲ್ಲರೂ HS 7.5 ಅಂಕವನ್ನ ಅವರಿಗೆ 2 ಭಾಗವನ್ನು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. 7.5 ಮಾರ್ಕು. 7.5 ಅಲ್ಲ, 3 7. 7 ಅರ್ಥ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ಪ್ರಶ್ನೆ. ಈ ಭಾವಗೀತೆಯನ್ನು ಬರೆದ ಕವಿ ಯಾರು? ಶಿವರಾಜ್. ಕೆ ಶಿವರಾಜ್ ಮೊದಲು ಬಜರ್ ಹೊತ್ತಿದ್ದು. KS ನರಸಿಂಹಸ್ವಾಮಿ. ಮತ್ತೆ ಬೇರೆ ಯಾರು? ನೀವು ಎಸ್ NS ಲಕ್ಷ್ಮೀನಾರಾಯಣ. ತಪ್ಪು. ಮಹೇಶ್ ರೆಡ್ಡಿ. ಯಶಸ್ವಿ. ತಪ್ಪು. ಇದು ತಪ್ಪು ಉತ್ತರಕ್ಕೆ -5 ಅಂಕಗಳಿದೆ. ಯಾರ್ಯಾರು ತಪ್ಪು ಅಂಕ ಕೊಟ್ಟಿದ್ದಾರೆ ಎಲ್ಲರಿಗೂ -5 ಅಂಕ.
ಸರಿಯಾದ ಉತ್ತರ MN ವ್ಯಾಸರಾವ್. ಇದು ಬಜರ್ ರೌಂಡ್ ಅಲ್ಲಿ ಮೊದಲೇ ಹೇಳಿದ್ದೇನೆ, ತಪ್ಪು ಉತ್ತರಕ್ಕೆ -5, ಸರಿಯಾದ ಉತ್ತರಕ್ಕೆ 10 ಅಂಕ ಅಂತ. ಇಲ್ಲ, ಎರಡನೇ ಏಳುವರೆ ಅಲ್ಲ, 8 ಓಕೆ. ನೆಕ್ಸ್ಟ್ 3ನೇ ಪ್ರಶ್ನೆ ಬರ್ತಾ ಇದೆ. ಬಜರ್ ದಯವಿಟ್ಟು ಗಮನಿಸಿ. ಈ ಹಾಡನ್ನು ಬರೆದವರು ಯಾರು? ನಮ್ಮಯಲುವಿನ ಹಂದರದೊಳಗೊಂದು ಮಂದಿರವಿದೆ, ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ. ಅಲ್ಲಿದ್ದಾನೆ ರಾಮ, ಅಲ್ಲಿದ್ದಾನೆ ರಾಮ, ಅಲ್ಲಿ ರಾಮನಿದ್ದಾನೆ ನಮ್ಮ ಎಲುಬಿನ ಹಂದರ. ಯಾರು ಉತ್ತರ ಕೊಟ್ಟಿಲ್ಲ? ಪ್ರೇಕ್ಷಕರಲ್ಲಿ ಮೊದಲು ಅಲ್ಲ, ಮೇಡಮ್ ಮೊದಲು ಕೈ ಎತ್ತಿದ್ರು. ಅವರಿಗೆ ಮೂಡನಾಡು ಚಿನ್ನಸ್ವಾಮಿ ಸರಿಯಾದ ಉತ್ತರ. ಹಾಡಿದವರು ಎಲ್ಲ ನಮ್ಮ ಎಲುಬಿನ ಅಂತರದಲ್ಲಿ ಅವರು ನಡ್ತಾ ಹೋಗ್ತಾರೆ. ಮಂದಿರವಿದೆ, ಮಸೀದಿ ಇದೆ. ಮುಂದಿನ ಪ್ರಶ್ನೆ 4ನೇ. ಮಹೇಶ್ ರೆಡ್ಡಿ ಬೋನಸ್ ಕ್ವೆಶ್ಚನ್. ಇಲ್ಲ, ಕಾರ್ತಿಕ್ ಅನ್ನುವಂಥ ಕಾರ್ತಿಕ್ ನಿಜಕ್ಕೂ ಓಕೆ. ಯಾರು ಉತ್ತರ ಬಜರ್ ಹೊತ್ತಿಲ್ಲ? ಯಾರು ಬಜರ್ ಹೊತ್ತಿಲ್ಲ? ಬರೆದವ್ರು ಯಾರು? ಭಾವಗೀತೆಯನ್ನು ಬರೆದವ್ರು ಯಾರು? ಆಡಿಯನ್ಸ್, ಪ್ರೇಕ್ಷಕರಲ್ಲ. ಇಲ್ಲ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸರಿಯಾದ ಉತ್ತರ. ದಯವಿಟ್ಟು ಒಂದು ಪುಸ್ತಕ ಸ್ವೀಕರಿಸಿ. ಇವರು ಅಶ್ವಥ್ ಆನಂದ್ ಸ್ವಾಮಿ ಸರ್. ವಿಡಿಯೋ ನೋಡ್ಬಿಟ್ಟು ಪ್ರಶ್ನೆಗೆ ಉತ್ತರ ಕೊಡಬೇಕು ಎಲ್ಲರೂ. ಮೊದಲನೇ ಪ್ರಶ್ನೆ, ಈ ಹಿಂದಿ ಸಿನಿಮಾ, ಈ ಚಿತ್ರ ಒಂದು ಹಿಂದಿ ಸಿನಿಮಾ, ಇದು ಪ್ರಸಿದ್ಧ ಕನ್ನಡ ಸಿನಿಮಾದ ರೀಮೇಕ್. ಈ ಸಿನಿಮಾ ಯಾವುದು? ಹಿಂದಿ ಸಿನಿಮಾ ಯಾವುದು ಮತ್ತು ಮೂಲ ಕನ್ನಡ ಸಿನಿಮಾ ಯಾವುದು? ಕೇವಲ ಕನ್ನಡ ಸಿನಿಮಾ ಹೇಳಿದ್ರೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹಿಂದಿ ಸಿನಿಮಾ ಯಾವುದು ಅನ್ನೋದನ್ನು ಹೇಳಬೇಕು. ಪ್ರಶ್ನೆಗೆ ಹಿಂದಿ ಸಿನಿಮಾ ಜಹರೀಲಾ ಇನ್ಸಾನ್. ಸರಿಯಾದ ಉತ್ತರ. ಇದು ಜಹರೀಲಾ ಇನ್ಸಾನ್ 1974ರಲ್ಲಿ ಪುಟ್ಟಣ್ಣ ಕಣಗಲ್ ನಿರ್ದೇಶನದ ಹಿಂದಿ ಸಿನಿಮಾ. ಕನ್ನಡದ ನಾಗರಹಾವು ಚಿತ್ರದ ರೀಮೇಕ್. ರಿಷಿ ಕಪೂರ್, ಮೌಸಮಿ ಚಟರ್ಜಿ, ನೀತು ಸಿಂಗ್ ಮುಂತಾದವರು ಅಭಿನಯಿಸಿದ್ದಾರೆ. ಬಹಳ ಬೇಗ ಗುರುತಿಡಿದಿದ್ರೆ 10 ಪೂರ್ಣ ಅಂಕಗಳು. ಎರಡನೇ ಪ್ರಶ್ನೆ, ಬಜರ್ ಪ್ರಶ್ನೆ. ಇದು ಈ ಸಿನಿಮಾ, ಇದು ಯಾವ ಸಿನಿಮಾದ ದೃಶ್ಯ? ಈ ಸಿನಿಮಾದ ಕಥೆ ಬರೆದವರು ಯಾರು? ಸಿನಿಮಾ ಯಾವುದು? ಸಿನಿಮಾ ಬರೆದ ಕಥೆ ಬರೆದವರು ಯಾರು? ಬಜರ್ ಶಶಾಂಕ್. ಬಜರ್ ಹೊತ್ತಿದವರು ಮೊದಲು ಶಶಾಂಕ್. ಶಶಾಂಕ್ ಬಜರ್ ಹೊತ್ತಿದವರು ಫಸ್ಟ್ ಶಶಾಂಕ್. ಪಣಿಯಮ್ಮ, ಅಲ್ಲ, ಶಶಾಂಕ್. ಪಣಿಯಮ್ಮ, ತಪ್ಪು ಉತ್ತರ. ಮತ್ತೆ ನೆಕ್ಸ್ಟ್ ಬಜರ್ CN ಶಿವರಾಜ್. ಎಸ್, ಸಿನಿಮಾದ ಹೆಸರು ಅಮ್ಮಚ್ಚಿ ಎಂಬ ನನ್ನ. ಸರಿ.
5 ಕಥೆಗಳು. ಹಾಗೆ 3 ಕಥೆ ಸೇರಿಸಿ ಮಾಡಬೇಕು. ಸರಿಯಾದ ಉತ್ತರ 10 ಅಂಕಗಳು. -5 ಮೂರನೇ ತಂಡಕ್ಕೆ, 10 ತಂಡಕ್ಕೆ. ಅಮ್ಮಚ್ಚಿ ಎಂಬ ನೆನಪು ವೈದೇಹಿಯವರ ಕಥೆ, ರಾಜ್ ಶೆಟ್ಟಿ ವೈಜಯಂತಿ ಅಡಿಗ ಅವರ ತಾರಾಗಣದಲ್ಲಿ ಇದ್ದ ಚಿತ್ರ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅಡಿಗ ಅವರು ಬಹುಶಃ ಅವರ ಊರಿನ ಆ ಕಡೆಯವರು ಅನಿಸುತ್ತೆ. ಹಾಗಾಗಿ ಸರ್ ಡೈರೆಕ್ಟರ್ ಕೂಡ ಹೇಳ್ತೀನಿ, ಆಕ್ಟರ್ ಕೂಡ ಹೇಳ್ತೀನಿ, ಬೋನಸ್ ಹೇಳ್ತಿದ್ದೆ. ಈಗ ಮುಂದಿನ ಪ್ರಶ್ನೆ, ಈ ಸಿನಿಮಾದ ಹಾಡನ್ನು ಬರೆದವರು ಯಾರು? ಈ ಸಿನಿಮಾದ ನಾಯಕ ಯಾರು? ಹೊಸಲತ್ತಿ, CN ಶಿವರಾಜ್, ಲಂಕೇಶ್ ಅವ್ರು ಬರ್ದಿರೋದು. ನಾಯಕಿಯ ಪದ್ಮ ವಸಂತಿ. ಪಾರ್ಷಲಿ ಕರೆಕ್ಟ್. 5 ಒಂದು ಸರಿಯಾದ ಉತ್ತರ. ಲಂಕೇಶ್ ಸರಿಯಾದ ಉತ್ತರ, ನಾಯಕಿ ತಪ್ಪು. ಮತ್ತೆ ಮಹೇಶ್ ರೆಡ್ಡಿ. ಸರ್ ಲಂಕೇಶ್ ಬಂದದ್ದು ಮಾತ್ರ ಅಲ್ಲ, ಅದಾಯ್ತು, ಅದು ಉತ್ತರ ಕೊಟ್ಟರು. ಚಿತ್ರದ ನಾಯಕಿ ನಾಯಕ ಸುರೇಶ್ ಹುಲಿಕರ್, ನಾಯಕಿ ಶಶಾಂಕ್. ನಾಯಕಿ ಹೆಸರು ಹೇಳಬೇಕು ಈ ಸಿನಿಮಾದ. ಶಶಾಂಕ್, ಚಂದನ್, ಅರ್ಧ ಭಾಗ ಆಗಿದೆ. ಪಾಸ್. ಓಕೆ, ಇದು ಎಲ್ಲಿಂದಲೋ ಬಂದ ಸಿನಿಮಾದ ಆಡಿಯನ್ಸ್ ವಿಮಲಾ ನಾಯ್ಡು, ಲಂಕೇಶ್ ಅವರು ಬರೆದ ಸಾಹಿತ್ಯ. ಮುಂದಿನ ಪ್ರಶ್ನೆ, ಕನ್ನಡಕ್ಕೆ 5. ಈ ಹಾಡಿನ ಹಿನ್ನೆಲೆ ಗಾಯಕ ಯಾರು? ಹಾಡು ಮುಂದೆ ಬರುತ್ತೆ. ಹಾಡಿನ ಸಿನಿಮಾ ಬಗ್ಗೆ ಹೇಳ್ತಾ ಇಲ್ಲ, ಹಾಡಿನ ಹಿನ್ನೆಲೆ ಗಾಯಕ ಯಾರು? ಶಶಾಂಕ್. ಮೊದಲ ಉತ್ತರವು ಬಜರ್ ಉತ್ತರವು ಶಶಾಂಕ್. ಸರ್ ಕುನಾಲ್ ಗಾಂಜಾವಾಲ. ಅಲ್ಲ, ಮೊದಲು ಉತ್ತರ ಶಶಾಂಕ್. ಓಕೆ, ಕುನಾಲ್ ಗಾಂಜಾವಾಲ. ಕುನಾಲ್ ಗಾಂಜಾವಾಲ ಸರಿಯಾದ ಉತ್ತರ. 10 ಅಂಕಗಳು. ಮೂರನೇ ತಂಡಕ್ಕೆ. ಬಹಳ ಸುಂದರವಾದ ಹಾಡು, ನೀನೇ. ಈಗ ಏನಾಗಿ ನಮ್ಮ ಊರಿನಲ್ಲಿ ಒಂದು ಕಸದ ಗಾಡಿ ಬರುತ್ತೆ. ಆ ಕಸದ ಗಾಡಿಯವರು ಅದನ್ನ ಟ್ಯೂನ್ ಚೇಂಜ್ ಮಾಡಿಕೊಂಡು ಬನ್ನಿ ಕಸ ಬಹಳ ಪಾಪ್ಯುಲರ್ ಅದನ್ನು ಅವರು ಬಳಸ್ಕೊತಾ ಇದ್ದಾರೆ ಹಾಡನ್ನು. 10 ಅಂಕಗಳು. ಟೀಮ್ 3ಕ್ಕೆ, ಮೂರನೇ ತಂಡಕ್ಕೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಈ ಚಿತ್ರ ಯಾವ ಕಾದಂಬರಿಯನ್ನು ಆಧರಿಸಿ ಮಾಡಿದ ಸಿನಿಮಾ? ಇದನ್ನು ಬರೆದವರು ಯಾರು? ಸಿನಿಮಾದ ಕಾದಂಬರಿ ಯಾವುದು? ಇದನ್ನು ಬರೆದವರು ಯಾರು? ಸಿನಿಮಾ ಸುಲಭ ಇದೆ. ಮಹೇಶ್ ರೆಡ್ಡಿ. ಕಥೆ ಬರೆದವರು ಮಹೇಶ್ ರೆಡ್ಡಿ. ಬಂಗಾರದ ಮನುಷ್ಯ ಸಿನಿಮಾ. ಸರಿ. ಬರೆದವರು ಟಿ ಕೆ ರಾಮರಾವ್ ಸರಿಯಾದ ಉತ್ತರ. ಬಹುಶಃ ಮೈನಸ್ ಆಗುತ್ತೆ ಅಂತ ಅವ್ರು ಹಿಂದೆ ಅಂತ ಕಾಣಿಸುತ್ತೆ. ಆದ್ರೂ ಉತ್ತರ ಕರೆಕ್ಟ್ ಆಗಿತ್ತು. 10 ಅಂಕಗಳು. ಇಲ್ಲಿಗೆ 5ನೇ ಸುತ್ತು ಮುಕ್ತಾಯ ಆಗುತ್ತೆ. 6ನೇ ಸುತ್ತು ಮುಕ್ತಾಯ ಆಗುತ್ತೆ. ತಂಡಗಳ ಬಲ ಕೊನೆಯ ಸುತ್ತಿಗೆ ಬರ್ತಾ ಇದ್ದೇವೆ. ಇದಾದ ನಂತರ ಕೊನೆಯ ಸುತ್ತು, ಇದು ರ್ಯಾಪಿಡ್ ಫೈರ್, ಮಿಂಚಿನ ಪ್ರಶ್ನೆಗಳ ಸುತ್ತು. ಟೀಮ್ 1ರಿಂದ ಪ್ರಾರಂಭಿಸ್ತೇವೆ. ಬೇಕಾದ್ರೆ ನೀವು ಎದುರುಗಡೆ ಇಲ್ಲಿ ಕೂತ್ಕೋಬಹುದು, ಯಾಕಂದ್ರೆ ಕೇವಲ ನಿಮಗೆ ಮಾತ್ರ ಈ 10 ಪ್ರಶ್ನೆ. ತಂಡಕ್ಕೆ 47.5, 47.5. ತಂಡ 2ಕ್ಕೆ 35, ತಂಡ 3 25. ಕರ್ನಾಟಕದ ಆಟಗಾರ ಯಾರು? ಬರಹ ಕನ್ನಡ ತಂತ್ರಾಂಶ ರೂಪಿಸಿದವರು ಯಾರು? ಶೇಷಾದ್ರಿ ವಾಸು. ಸರಿ. ಕರ್ನಾಟಕ ಏಕೀಕರಣ ವೇಳೆ ಮೈಸೂರು ರಾಜ್ಯ ಸೇರಿದ ಮೊದಲ ಜಿಲ್ಲೆ ಯಾವುದು? ಅಜಂತ ಯಾವ ಸಂಧಿ? ಸರಿ, ಸರಿಯಾದ ಉತ್ತರ. ಹಂಸ ಈ ಪದದ ತದ್ಭವ ಪದ ಏನು? ಅಂಚೆ. ಸರಿ. ನಾನು ಕೊಕ್ಕೋ ಕೋಳಿಕೆ ರಂಗ ಈ ಹಾಡು ಬರೆದವರು ಯಾರು? ಕೈಲಾಸಂ. ಸರಿ.
ನೇಗಿಲ ಗೆರೆಗಳು ಈ ಪುಸ್ತಕ ಯಾರ ಜೀವನ ಚರಿತ್ರೆಯನ್ನು ಆಧರಿಸಿದೆ? ಪಾಸ್. ಗೋಕಾಕ್ ಜಲಪಾತದಲ್ಲಿ ಧುಮುಕುವ ನದಿ ಯಾವುದು? ಪಾಸ್. ಈ ಪದ್ಮ ಪ್ರಶಸ್ತಿ ವಿಜೇತೆಯನ್ನು ಗುರುತಿಸಿ. ಸುಕ್ರಿ ಬೊಮ್ಮಗೌಡ. ಸರಿ. ಈ ಪ್ರವಾಸಿ ಸ್ಥಳ ಯಾವುದು? ಪಾಸ್. ನಿಮ್ಮ 10 ಪ್ರಶ್ನೆಗಳು ಮುಗಿದಿದೆ. ಸರಿಯಾದ ಉತ್ತರಗಳನ್ನು ನೋಡೋಣ. ಭಾರತೀಯ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆದ ಮೊದಲ ಕರ್ನಾಟಕ ಆಟಗಾರ GR ವಿಶ್ವನಾಥ್. ನೀವು ಇದಕ್ಕೆ ಉತ್ತರ ಕೊಟ್ಟಿಲ್ಲ. ಬರಹ ಶೇಷಾದ್ರಿ ವಾಸು ಅವರು ರೂಪಿಸಿದ್ದು 10 ಅಂಕ. ಕರ್ನಾಟಕ ಏಕೀಕರಣದ ವೇಳೆ ಮೈಸೂರು ರಾಜ್ಯದ ಮೊದಲ ಜಿಲ್ಲೆ ಬಳ್ಳಾರಿ. ಉತ್ತರ ಕೊಟ್ಟಿಲ್ಲ. ಅಜಂತ ಬೆಸ್ಟ್ ಸಂಧಿ ಸರಿಯಾದ ಉತ್ತರ. ಹಂಸ ಅಂಚೆ ತದ್ಭವ ಸರಿಯಾದ ಉತ್ತರ. ಕೋಳಿಕೆರಂಗ TP ಕೈಲಾಸಂ ಸರಿಯಾದ ಉತ್ತರ. ನೇಗಿಲ ಗೆರೆಗಳು ಇದು HD ದೇವೇಗೌಡರ ಆತ್ಮಚರಿತ್ರೆ. ಇಂಗ್ಲಿಷ್ನಲ್ಲಿ ಫರೋಸ್ ಇನ್ ಫೀಲ್ಡ್ ಅಂತ ಸುಗಂಧ ಶ್ರೀನಿವಾಸ ರಾಜು ಅವರು ಬರೆದ ಪುಸ್ತಕವನ್ನ ರೋಸಿ ಡಿಸೋಜನ್ ಅವರು ಈ ಕನ್ನಡಕ್ಕೆ ನೇಗಿಲ ಗೆರೆಗಳೆಂದು ಭಾಷಾಂತರಿಸಿದ್ದಾರೆ. ಗೋಕಾಕ್ ಜಲಪಾತದಲ್ಲಿ ಧುಮುಕುವ ನದಿ ಘಟಪ್ರಭಾ. ತುಳಸಿಗೌಡ ಸರಿಯಾದ ಉತ್ತರ. ಕಾಪು ದೀಪಸ್ತಂಭ ಉಡುಪಿ ಜಿಲ್ಲೆ ಕಾಪು. ಸರ್ ಅವರು ಬೊಮ್ಮ ತಪ್ಪು ಹೇಳಿದ್ದಾರೆ. 95. ಸುಕ್ರಿ ಬೊಮ್ಮಗೌಡ. ನೀವು ತುಳಸಿಗೌಡ ಸುಕ್ರಿ ತಪ್ಪುಗೌಡ. ಒಂದು 1 2 1 2 3 4 ಸರಿಯಾದ ಉತ್ತರ. ಒಂದು ತಪ್ಪ. 35 ಅಂಕ. 35 ಅಂಕಗಳನ್ನ ತಂಡ ಒಂದು ಗಳಿಸಿದೆ. ಈಗ 35 ಅಂಕಗಳು. ಸರಿ. ಈಗ ಮುಂದಿನ ರ್ಯಾಪಿಡ್ ಫೈರ್ ಕ್ವೆಶ್ಚನ್. ತಂಡ 2 ರೆಡಿ? ಎಸ್. ಮೊದಲ ಪ್ರಶ್ನೆ. ಕ್ರಿಕೆಟ್ನ 3 ಪ್ರಕಾರಗಳಲ್ಲಿ ಶತಕ ಬಾರಿಸಿದ ಕರ್ನಾಟಕದ ಆಟಗಾರ ಯಾರು? ಪಾಸ್. ನುಡಿ ತಂತ್ರಾಂಶವನ್ನು ರೂಪಿಸಿದ ಸಂಸ್ಥೆ ಯಾವುದು? ಪಾಸ್. ಏಕೀಕರಣದ ವೇಳೆ ಕೊನೆಯದಾಗಿ ಕರ್ನಾಟಕ ಸೇರಿದ ಕೊಯಮತ್ತೂರಿನ ಒಂದು ತಾಲೂಕು ಯಾವುದು? ಪಾಸ್. ಆರ್ಯ ಈ ಪದದ ತದ್ಭವ ಯಾವುದು? ಪಾಸ್. ಬೆಟ್ಟದಾವರೆ ಇದು ಯಾವ ಸಮಾಸ? ಪಾಸ್. ನಾಗರಹಾವೆ ಹಾವಲು ಹೂವೆ ಈ ಪದ್ಯವನ್ನು ಬರೆದವರು ಯಾರು? ಪಾಸ್. ಕರ್ನಾಟಕದ ಕಣ್ಣೀರ ನದಿ ಯಾವುದು? ಕಾವೇರಿ. ಕಾಯ ಈ ಕಾದಂಬರಿಯ ಲೇಖಕರು ಯಾರು? ಪಾಸ್. ಟೈಮ್ ಮುಗಿದಿದೆ. ಇನ್ನು 2 ಪ್ರಶ್ನೆಗಳಿತ್ತು. ಈ ಸಾಹಿತ್ಯ ಅಧಿಕಾರಿ, ಈ ಶಿಕ್ಷಣ ಸಂಸ್ಥೆ ಯಾವುದು? ಇದಕ್ಕೆ ಅವಕಾಶ ಇಲ್ಲ. ಉತ್ತರಗಳನ್ನು ನೋಡೋಣ. 3 ಶತಕ ಬಾರಿಸಿದ ಆಟಗಾರ KL ರಾಹುಲ್. 1 ಡೇ 2020. ನುಡಿ ತಂತ್ರಾಂಶವನ್ನು ರೂಪಿಸಿದ್ದು ಕರ್ನಾಟಕ ಗಣಕ ಪರಿಷತ್. ಏಕೀಕರಣ ವೇಳೆ ಕೊನೆಯ ಹೆಸೆ ತಾಲೂಕು ಕೊಳ್ಳೇಗಾಲ. ಆರ್ಯ ಪದದ ತದ್ಭವ ಅಜ್ಜ. ಬೆಟ್ಟದಾವರೆ ತತ್ಪುರುಷ ಸಮಾಸ. ನಾಗರಹಾವೆ ಹಾವಳು ಹೂವೆ ಬರೆದವರು ಪಂಜೆ ಮಂಗೇಶರಾಯರು. ಕರ್ನಾಟಕದ ಕಣ್ಣೀರು ನದಿ ದೋಣಿ ನದಿ. ಇದು ಯಾದಗಿರಿ ರಾಯಚೂರು ಇಲ್ಲೆಲ್ಲ ಬರ್ತದೆ. ಕಾಯ ಕಾದಂಬರಿಯನ್ನು ಬರೆದವರು ಡಾಕ್ಟರ್ ಗುರುಪ್ರಸಾದ್ ಕಾಗಿನೆಲೆ. ಕೊನೆಯ ಪ್ರಶ್ನೆ. ಗುರುಪ್ರಸಾದ್ DV IPS ಅಧಿಕಾರಿ, ನಿವೃತ್ತ DGP ಕರ್ನಾಟಕ, IASC ಬೆಂಗಳೂರು. ಯಾವ ಪ್ರಶ್ನೆಗೂ ಉತ್ತರಿಸಿಲ್ಲ. ಕಾವೇರಿ ತಪ್ಪು. -5 ಅಂಕ. 3ನೇ ತಂಡ ರೆಡಿ? ಪ್ರಾರಂಭಿಸಬಹುದಲ್ಲ? ಮಿಂಚಿನ ಪ್ರಶ್ನೆ ಬರ್ತಾ ಇದೆ. ಮೊದಲನೇ ಪ್ರಶ್ನೆ. ಕರ್ನಾಟಕ ಯಾವ ವರ್ಷ ಮೊದಲ ಬಾರಿಗೆ ರಣಜಿ ಟ್ರೋಫಿ ಪ್ರಶಸ್ತಿ ಗೆದ್ದಿತು? ಕನ್ನಡದ ಮೊದಲ ಕಂಪ್ಯೂಟರ್ ಕೀಬೋರ್ಡ್ ರಚಿಸಿದವರು ಯಾರು? ಪಾಸ್. ಕರ್ನಾಟಕ ಏಕೀಕರಣ ಯಾವ ವರ್ಷ ಪೂರ್ಣಗೊಂಡಿತು? 1956. ಸರಿ. ಒಕ್ಕಣ್ಣು ಯಾವ ಸಮಾಸ? ನರ್ಮದಾರಾಯ ಸಮಾಸ. ತಪ್ಪು. ಕಾವ್ಯ ಪದದ ತದ್ಭವ ಪದ ಯಾವುದು? ಕಪ್ಪ. ಸರಿ. 1000 ಹಾಡುಗಳ ಸರದಾರ ಎಂದು ಯಾರನ್ನು ಕರೆಯುತ್ತಾರೆ? ಪಾಸ್. ಕರ್ನಾಟಕದ ಅತ್ಯಂತ ಕಿರಿದಾದ ಅಣೆಕಟ್ಟು ಯಾವುದು ಉದ್ದದಲ್ಲಿ? ಪಾಸ್. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಈ ಪುಸ್ತಕ ಬರೆದವರು ಯಾರು? ಈ ಕ್ರೀಡಾಪಟು ಯಾರು? ಈ ಸೇತುವೆ ಯಾವುದು? ನಿಮ್ಮ ಟೈಮ್ ಮುಗಿದಿದೆ. ಒಂದು ತಪ್ಪು ಉತ್ತರವನ್ನು ನೋಡೋಣ. 2 ಸರಿ. ಕರ್ನಾಟಕ
ಮೊದಲ ಬಾರಿಗೆ ರಣಜಿ ಪ್ರಶಸ್ತಿ ಗೆದ್ದಿದ್ದು 1974ರಲ್ಲಿ. ಮೊದಲ ಕೀಬೋರ್ಡ್ ಅನ್ನು ರಚಿಸಿದ್ದು ಡಾಕ್ಟರ್ KP ರಾವ್. ಏಕೀಕರಣ ಪೂರ್ಣಗೊಂಡಿದ್ದು 56. ಸರಿಯಾದ ಉತ್ತರ. ಒಕ್ಕಣ್ಣು ದ್ವಿಗು ಸಮಾಸ. ಕಾವ್ಯ ಕಬ್ಬ ಸರಿಯಾದ ಉತ್ತರ. 1000 ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ. ಅತ್ಯಂತ ಕಿರಿದಾದ ಅಣೆಕಟ್ಟು ನವಿಲು ತೀರ್ಥ ರೇಣುಕಾ ಸಾಗರ ಮಲಪ್ರಭಾ ನದಿಗೆ ಸೌದತ್ತಿ ಬಳಿ ಇದೆ. ಪೆರುವಿನ ಪವಿತ್ರ ಕವನಿಯಲ್ಲಿ ನೇಮಿಚಂದ್ರ ಬರೆದ ಪುಸ್ತಕ ನಿಶಾ ಮೇಲೆ ಕ್ರೀಡಾಪಟು. ಸಿಗಂದೂರು ಸೇತುವೆ ಸಾಗರ ಭಾರತದ 2ನೇ ಉದ್ದದ ತೂಗು ಸೇತುವೆ. 20 ಸರಿಯಾದ 2 ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, 1 ತಪ್ಪು. 15 ಅಂಕಗಳು ಬಂದಿದೆ ತಂಡ 3ಕ್ಕೆ. 4ನೇ ತಂಡ ತಯಾರಿದ್ದೀರಾ? 4ನೇ ತಂಡ ಮೊದಲ ಪ್ರಶ್ನೆ. ಏಕೀಕರಣದ ವೇಳೆಯಲ್ಲಿ ಒಂದು ರಾಜ್ಯ ಕರ್ನಾಟಕದ ಜಿಲ್ಲೆಯಾಯಿತು. ಆ ರಾಜ್ಯ ಯಾವುದು? ಮೈಸೂರು. ತಪ್ಪು. ಬಾಲುತಮ್ಮ, ಹುಬ್ಬಳ್ಳಿ, ಬೆಣ್ಣೆ, ತುಂಗ ಇವೆಲ್ಲ ಏನು? ಯಾವ ವರದಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸಲು ಸೂಚಿಸಿತು? ಸರೋಜಿನಿ ಮಹೇಶ್. ಸರಿ. ಕೆರೆ, ಕಟ್ಟೆ, ಬಾವಿಗಳು ಇದು ಯಾವ ಸಮಾಸ? ಪಾಸ್. ಕುಮಾರವ್ಯಾಸನ ಗದುಗಿನ ಭಾರತ ಯಾವ ಛಂದಸ್ಸಿನಲ್ಲಿ ರಚಿತವಾಗಿದೆ? ಆಮಿಷ. ಸರಿ. ಬಾನಯಾನ ಇದು ಯಾರ ಆತ್ಮಚರಿತ್ರೆ? ಕ್ಯಾಪ್ಟನ್ ಗೋಪಿನಾಥ್. ಸರಿ. ಛಾಯಾ ಭಗವತಿ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಪಾಸ್. ಕನ್ನಡದ ಚೌಪದಿಗಳ ಜನಕ ಯಾರು? ಪಾಸ್. ಇವರನ್ನು ಗುರುತಿಸಿ. ಈ ಬದಲ ಹಾಜಬಾ. ಸರಿ. ಈ ಪೂಜಾ ಸ್ಥಳ ಯಾವುದು? ನಿಮ್ಮ ಸಮಯ ಮುಗಿದಿದೆ. ಏಕೀಕರಣದ ವೇಳೆಯಲ್ಲಿ ಕರ್ನಾಟಕದ ಜಿಲ್ಲೆಯಾದ ರಾಜ್ಯ ಕೊಡಗು. ಕೊಡಗು ಒಂದು ರಾಜ್ಯ ಆಗಿತ್ತು. ಕರ್ನಾಟಕದಲ್ಲಿ ಏಕೀಕರಣವಾದ ನಂತರ ಅದು ಜಿಲ್ಲೆಯಾಯಿತು. ಬಾಲುತಮ್ಮ ಈಗ ಕನ್ನಡ ಯೂನಿಕೋಡ್ ಫಾಂಟ್ಗಳು, ನಾವು ಏನು ಕನ್ನಡ ಟೈಪ್ ಮಾಡುವ ಫಾಂಟ್ಗಳು ಉಪಯೋಗಿಸಿದ್ದೇವೆ. ಇದು ತುಂಗ ಎಲ್ಲ ಗೂಗಲ್ ಫಾಂಟ್, ತುಂಗ ಮೈಕ್ರೋಸಾಫ್ಟ್ ಫಾಂಟ್. ಸರೋಜಿನಿ ಮಹೇಶ್ವರಿ ಇದು ಸರಿಯಾದ ಉತ್ತರ. ಕೆರೆ, ಕಟ್ಟೆ, ಬಾವಿಗಳು ಇದು ದ್ವಂದ್ವ ಸಮಾಸ. ಬಾಮಿನಿ ಷಟ್ಪದಿ ಕುಮಾರವ್ಯಾಸನ ಗದಗಿನ ಭಾರತ ಸರಿಯಾದ ಉತ್ತರ. ಬಾನಯಾನ ಕ್ಯಾಪ್ಟನ್ ಗೋಪಿನಾಥ್ ಅವರ ಆತ್ಮಚರಿತ್ರೆ ಸರಿಯಾದ ಉತ್ತರ. ಛಾಯಾ ಭಗವತಿ ಜಲಪಾತ ನಾರಾಯಣಪುರ ಯಾದಗಿರಿ ಜಿಲ್ಲೆಯಲ್ಲಿದೆ. ಕನ್ನಡ ಚೌಪದಿಗಳ ಜನಕ ದಿನಕರ ದೇಸಾಯಿ ಅವರು. ಹರಕಳ ಹಾಜಬ್ಬ ಸರಿಯಾದ ಉತ್ತರ. ಶ್ರೀ ಗ್ರಂಥ ಸಾಹಿಬ್ ಜೀರಾ ನಾನಕ್ ಸಾಹೇಬ್ ಬೀದರ್ 575 ವರ್ಷ ಹಳೆಯ ಗುರುದ್ವಾರ ಬೀದರ್ ಜಿಲ್ಲೆಯಲ್ಲಿದೆ. ಕೊನೆಯ 35 ಅಂಕಗಳು. 1 ತಪ್ಪು ಉತ್ತರ, 4 ಸರಿ ಉತ್ತರ. 35 ಅಂಕಗಳನ್ನು ಗಳಿಸಿದ್ದಾರೆ. ಪ್ರಾರಂಭಿಸಬಹುದ? ಮೊದಲ 2024 ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ ಗೆದ್ದ ಕರ್ನಾಟಕದ ಆಟಗಾರ ಯಾರು? ಕುವೆಂಪು ಕನ್ನಡ ತಂತ್ರಾಂಶ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಜೈಮಿನಿ ಭಾರತ ಯಾವ ಛಂದಸ್ಸಿನಲ್ಲಿದೆ? ಗಳಿಗೆ ಪದದ ತತ್ಸಮ ಪದ ಹೇಳಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಲು ಯಾವ ವರದಿ ಸೂಚಿಸಿತು? ಕೇಲ್ವಿ ಜಯಪಾತ ಯಾವ ಜಿಲ್ಲೆಯಲ್ಲಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗಳಿಸಿದ ಪುಸ್ತಕ ಸ್ವಪ್ನ ಸಾರಸ್ವತದ ಲೇಖಕರು ಯಾರು? ದೀನಗಿಂತ ದೇವ ಬಡವ ಈ ಕವನ ಬರೆದವರು ಯಾರು? ಈ ಚಿತ್ರದಲ್ಲಿ ಇವರನ್ನು ಗುರುತಿಸಿ. ಈ ರೇಖಾಚಿತ್ರಗಳಿಂದ ಖ್ಯಾತರಾದ ಈ ಕಲಾವಿದರು ಯಾರು? ಕರೆಕ್ಟ್. ಈ ಪ್ರೇಕ್ಷಣೀಯ ಸ್ಥಳ ಯಾವುದು? ಮುಗಿದಿದೆ, ನಿಮ್ಮ ಸಮಯ ಮುಗಿದಿದೆ. ಸರಿಯಾದ ಉತ್ತರ ರೋಹನ್ ಬೋಪಣ್ಣ. ಕುವೆಂಪು ಕನ್ನಡ ತಂತ್ರಾಂಶ ಅಭಿವೃದ್ಧಿಪಡಿಸಿದ್ದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿದೆ. ಗಳಿಗೆ ಘಟಕ ತತ್ಸಮ ಕನ್ನಡವನ್ನು ಕಡ್ಡಾಯವಾಗಿ ಸೂಚಿಸಿದ ಗೋಕಾಕ್ ವರದಿ. ಕೇಲ್ವಿ ಜಲಪಾತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿದೆ. ಕೇಂದ್ರ ಸಾರಸ್ವತ ಗೆದ್ದವರು ಗೋಪಾಲಕೃಷ್ಣ ಪೈ. ದೀನಗಿಂತ ದೇವ ಬಡವ ಈ ಕವನ ಬರೆದವರು ಪೂತಿ ನರಸಿಂಹಾಚಾರ್. KK ಹೆಬ್ಬಾರ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮಂದರಾಬಾದ್ ಕೋಟೆ ಸಕಲೇಶ್ಪುರ ಇದು ಪ್ರೇಕ್ಷಣೀಯ ಸ್ಥಳ. ಅಂತಿಮ ಅಂಕಗಳನ್ನು ನಾವು ಬರ್ತಾ ಇದ್ದೇವೆ. ಇಲ್ಲಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮದ ಎಲ್ಲ ಪ್ರಶ್ನೆಗಳು ಮುಕ್ತಾಯವಾಗಿದೆ.
ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ IMA ಬರಹಗಾರರ ವೇದಿಕೆ ಡಾಕ್ಟರ್ ಸುರೇಶ್ ತಗರಲ್, ಡಾಕ್ಟರ್ ದಿವಾಕರ್ ರೆಡ್ಡಿ, ಡಾಕ್ಟರ್ ಗುಡಿ ಇವರೆಲ್ಲರಿಗೂ ನಾನು ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಡಾಕ್ಟರ್ ವಿನಯ ಶ್ರೀನಿವಾಸ್ ಮತ್ತು ಡಾಕ್ಟರ್ KS ಶಿವಬ್ರತ ಅವರೆಲ್ಲ ಸಹಾಯಗಳಿಗಾಗಿ ನಾನು ಅವರಿಗೆ ಧನ್ಯವಾದವನ್ನು ರೂಪಿಸ್ತೇನೆ. ಮತ್ತು ನನ್ನ ಪತ್ನಿ ಡಾಕ್ಟರ್ ಅನುಪಮಾ ವೈದ್ಯ, ಈ ಕಾರ್ಯಕ್ರಮದ ಆಯೋಜಕರು, ಭಾಗವಹಿಸಿದ ಎಲ್ಲ ತಂಡಗಳು, ಎಲ್ಲರೂ ಬಹಳ ಕ್ರೀಡಾತ್ಮಕವಾಗಿ ಭಾಗವಹಿಸಿದ್ದೀರಿ, ಬಹಳ ಸಂತೋಷದಿಂದ ಎಲ್ಲರೂ ಭಾಗವಹಿಸಿದ್ದೀರಿ, ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ಪ್ರೇಕ್ಷಕರು ಎಲ್ಲರೂ ಬಹಳ ಉತ್ಸಾಹದಿಂದ ಬಹಳಷ್ಟು ಪ್ರಶ್ನೆಗಳನ್ನು ಪ್ರೇಕ್ಷಕರು ಗೆದ್ದರು. ಎಲ್ಲರಿಗೂ ಧನ್ಯವಾದಗಳು. ಈಗ ಫಲಿತಾಂಶವನ್ನು ಪ್ರಕಟಿಸುವ ಸಮಯ. ತಂಡ 1 82.5, ತಂಡ 2 30, ತಂಡ 3 32.5, ತಂಡ 4 112, ತಂಡ 5 20. ಮೊದಲ ಬಹುಮಾನವನ್ನ ಎರಡನೇ ಬಹುಮಾನ ಸದಾನಂದ ಅಡಿಗ ಮತ್ತು ಡಾಕ್ಟರ್ ಮಹೇಶ್ ರೆಡ್ಡಿ. ಕನ್ನಡ ವೈದ್ಯ ಬರಹಗಾರರ ಸಮಿತಿಯ ಪರವಾಗಿ ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅವರಿಗೆ ತುಂಬು ಹೃದಯ ಜೋರಾದ ಚಪ್ಪಾಳೆ. ಕಳೆದ 3 ಸಮ್ಮೇಳನಗಳಲ್ಲಿ ಸೋಮೇಶ್ವರ್ ಅವರು ಈ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ರು. ನಾವು ಹುಡುಕ್ತಾ ಇರಬೇಕಾದ್ರೆ ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅವರೇ ನಮಗೆ ಮೊದಲು ಕಂಡಿದ್ದು. ಯಾಕಂದ್ರೆ ನಮ್ಮ API ನಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಫೀಸ್ಗಳನ್ನು ಅವರು ಮಾಡಿದ್ರು. ಅವ್ರು ಇಂಗ್ಲಿಷ್ನಲ್ಲಿ ಮಾಡ್ತಾ ಇದ್ರು. ಈ ಸಲ ಅವರಿಗೆ ಒಂದು ಚಾಲೆಂಜ್ ಕೊಟ್ಟಿವಿ ನಾವು, ಕನ್ನಡದಲ್ಲಿ ಮಾಡಿ ಅಂತಂದು. ಅದನ್ನ ಬಹಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಉಸ್ತುವಾರಿಯಾದ ಪ್ರಾಯೋಜಕರು ಮತ್ತು ಉಸ್ತುವಾರಿಗಳು, ಈ ರಸಪ್ರಶ್ನೆಯ ಪ್ರಾಯೋಜಕರಾದ ಡಾಕ್ಟರ್ ವಿನಯ ಶ್ರೀನಿವಾಸ್ ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಸಣ್ಣ ಉಪನಿರೀಕ್ಷಕ ಸುರೇಂದ್ರ ಅವರ ಲೇಖಕರ ಮತ್ತು ಸಂಪಾದಕರ ಸಂವಾದ ಮತ್ತು ಸಂಮೇಳನ ಇನ್ನು ಕೆಳೆಯ ಕ್ಷಣಗಳಲ್ಲಿ ಇದೇ ವೇದಿಕೆಯಲ್ಲಿ ಪ್ರಾರಂಭವಾಗುತ್ತೆ. ಯಾರಾದೆಲ್ಲರೂ ಸುರೇಂದ್ರ ಪುಸ್ತಕಕ್ಕೆ ಲೇಖನ ಬರೆದಿದ್ದಾರೆ ಅವರಲ್ಲಿ ಇದೇ ವೇದಿಕೆಯಲ್ಲಿ ಇರಬೇಕು, ಇದೇ ಸಭಾಂಗಣದಲ್ಲಿ. ಇನ್ನು ಕೆಲವೇ ನಿಮಿಷಗಳಿಗೆ ಒಬ್ಬರಿಗೊಬ್ಬರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಎಲ್ಲರೂ ಕುಳಿತು